ಈ ಕಾಠಕ ಉಪನಿಷತ್ತು ಹೌದು ಅದೇ ಬರೋಬ್ಬರ ಸರಿ ಇದ್ದೀರಿ ಇವತ್ತು. ಅದಕ್ಕೆ ಕಾಠಕೋಪನಿಷತ್ತು ಅಂತನ್ನುವುದು ಯಜುರ್ವೇ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತು. ಮೊನ್ನೆ ತಲಬಕಾರ ಪ್ರಾರಂಭವಾಗುವಾಗ ಯಾವ ಯಾವ ವೇದಗಳಿಗೆ ಯಾವ ಯಾವ ಉಪನಿಷತ್ತುಗಳು ಸಂಬಂಧವಿದೆ ಅಂತ ಹೇಳಿತ್ತು. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಮಹೈತರೆಯ ಉಪನಿಷತ್ತು ಅಂತ ಒಂದೇ ಉಪನಿಷತ್ತು. ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ 4 ಉಪನಿಷತ್ತುಗಳು. ಅದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2. ಶುಕ್ಲ ಯಜುರ್ವೇದಕ್ಕೆ ಈಶಾವಾಸ್ಯ ಹಾಗೂ ಬೃಹದಾರಣ್ಯಕ, ಕೃಷ್ಣ ಯಜುರ್ವೇದಕ್ಕೆ ತೈತ್ರೇಯ ಉಪನಿಷತ್ತು ಹಾಗೂ ಕಾಠಕೋಪನಿಷತ್ತು ಅಂತ ಹೇಳಿತ್ತು. ಆಯ್ತಾ. ಈಗ ನಾವು ಏನೇನು ಅಭ್ಯಾಸ ಮಾಡ್ಕೊಂಡ್ ಬಂದೀವಿ? ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಒಂದು ಉಪನಿಷತ್ತು ಈಶಾವಾಸ್ಯ ಮುಗೀತು, ಸಾಮವೇದಕ್ಕೆ ಸಂಬಂಧಪಟ್ಟ ಒಂದು ಉಪನಿಷತ್ತು ತಲವಕಾರ ಮುಗೀತು, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಕಠೋಪನಿಷತ್ತು. ಇದನ್ನು ಓದ್ತಾ ಇದ್ದೀವಿ. ಇದು ಕಠ ಅಂತ ಒಂದು ಶಾಖಾ. ಏನು ಯಜುರ್ವೇದದಲ್ಲಿ ಬರುವಾಗ ಕಠ ಅನ್ನುವಂತಹದ್ದು ಒಂದು ಶಾಖೆ. ಆ ಕಠ ಶಾಖೆಯವರಿಗೆ ಸಂಬಂಧಪಟ್ಟದ್ದರಿಂದ ಇದಕ್ಕೆ ಕಾಠಕ ಉಪನಿಷತ್ತು ಎಂಬುದಾಗಿ ಕರೀತಾರೆ. ಅಂದ್ರೆ ಋಷಿಗಳು ಕಠ ಅಂತ, ಹೆಂಗ ಹಠ ಅಂತ ಶಬ್ದದನೋ ಹಂಗ ಕಠ ಅಂತೂ ಒಂದು ಶಬ್ದದ. ಆ ಕಠ ಎಂಬುವಂತಹ ಋಷಿಗಳಿಗೆ ಸಂಬಂಧಪಟ್ಟ ಉಪನಿಷತ್ತಾದ್ರಿಂದ ಇದು ಕಾಠಕೋಪನಿಷತ್ತು ಅಂತ. ಬೆಳಗ್ಗೆ ಒಂದು ಮಾತು ಹೇಳಿದ್ದೆ, ಏನಂತ? ಈ ಕಾಠಕೋಪನಿಷತ್ತಿನ ದೇವತಾ 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 ಅಂದ್ರೆ ಏನು ಅಂದ್ರೆ ಯಾವಾಗಲೂ ನೆನಪಿಟ್ಟುಕೊಳ್ರಿ. ಒಂದು 100 ಬಾರಿ ಹೇಳ್ತೀನಿ ಉಪನಿಷತ್ತು ಮುಗಿಯೋ ತನಕ, ಅಂದ್ರೆ ನಿಮಗೆ ಗಟ್ಟಿ ಆಗಬೇಕು ಅಂತ. ಈ ಉಪನಿಷತ್ತುಗಳ ಪಾಠ ನಡೆದಾಗ ವೇದ ಮಂತ್ರ ಹೇಳುವಾಗ ದೇವತಾ ಅಂತ ಹೇಳಿದರೆ ಆ ಮಂತ್ರ ಪ್ರತಿಪಾದ್ಯ ಅಂತ ಅರ್ಥ. ಆ ಮಂತ್ರ ಪ್ರತಿಪಾದ್ಯ ಅಂತ ಅರ್ಥ. ಅರ್ಥ ಆಯ್ತಾ? ಅದರಿಂದ ಈ ಕಾಠಕೋಪನಿಷತ್ತಿನ ದೇವತೆ ಯಾರು ಅಂದ್ರೆ ಕಾಠಕೋಪನಿಷತ್ತಿನಲ್ಲಿ ಬರುವ ಮಂತ್ರಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪ ಯಾವುದು ಅಂದ್ರೆ ವಾಮನ. ಅದಕ್ಕೆ ಶ್ರೀಮದಾಚಾರ್ಯರು ಮಂಗಳಾಚರಣದಲ್ಲಿ ವಾಮನಾಯ ನಮೋ ನಮಃ ಅಂದಾರ. ವಾಮನಾಯ ನಮೋ ನಮಃ. ವಾಮನ ಈ ಕಾಠಕ ಉಪನಿಷತ್ತಿನ ದೇವತಾ. ಪ್ರತಿಪಾದ್ಯ ಅಂದ್ರೆ ಅದರಿಂದ ಹೇಳಲ್ಪಡುವುದು ಅಂತ ಅರ್ಥ. ಪ್ರತಿಪಾದನೆ ಅಂದ್ರೆ ಹೇಳುವುದು, ಪ್ರತಿಪಾದ್ಯ ಅಂದ್ರೆ ಅದರಿಂದ ಹೇಳಲ್ಪಡುವನು, ತಿಳಿಯಲ್ಪಡುವನು ಅಂತ ಅರ್ಥ. ಸರಳ ತಿಳ್ಕೊಳ್ಳಿಕ್ಕೆ ತಿಳಿಯಲ್ಪಡುವನು. ಆ ಮಂತ್ರಗಳಿಂದ ತಿಳಿಯಲ್ಪಡುವನು ಯಾರು ಅಂದ್ರೆ ವಾಮನ ರೂಪಿಯಾದ ಭಗವಂತ. ಸರಿ ಆಯ್ತಾ? ಈ ವಾಮನನ ಬಗ್ಗೆ ಒಂದೇ ಒಂದು ಸಣ್ಣ ಮಾಹಿತಿ. ಅರ್ಥ ಆಯ್ತಲ್ಲ ವಿಷಯ? ಅರ್ಥ ಆಯ್ತಲ್ಲ ವಿಷಯ? ಅರ್ಥ ಆಗಿಲ್ಲ. ವಾಮನ ಬಗ್ಗೆ ಏನು ಅಂದ್ರೆ ಪ್ರತಿ ಮನ್ವಂತರದಲ್ಲೂ ಒಂದೊಂದು ಉಪೇಂದ್ರ ರೂಪ ಅಂತ ಇರ್ತದೆ. ಏನು? ವಾಮನಾಯ ನಮಃ, ಉಪೇಂದ್ರಾಯ ನಮಃ ಅಂತಿರ್ತಿರ್ಲಿಲ್ಲ 24 ರೂಪಗಳನ್ನು ಹೇಳೋ ಕಾಲಕ್ಕೆ, ಆಚರಣೆ ಮಾಡೋ ಕಾಲಕ್ಕೆ ವಾಮನಾಯ ನಮಃ, ತ್ರಿವಿಕ್ರಮಾಯ ನಮಃ, ಮುಂದೆ ಉಪೇಂದ್ರಾಯ ನಮಃ ಹೇಳ್ತಿರ್ತೀವಿ. ಹಂಗ ಉಪೇಂದ್ರ ಅಂತ ಬರ್ತದೆ. ಉಪೇಂದ್ರ ಎನ್ನುವುದು 14 ಮನ್ವಂತರಗಳಿಗೂ ಪ್ರತ್ಯೇಕ 14 ರೂಪಗಳು ಭಗವಂತನದ್ದದು. ಉಪೇಂದ್ರ ರೂಪ ಒಂದು ಪ್ರತ್ಯೇಕ. ಆದರೆ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅನ್ನೋ ಹಂಗ ಶ್ರಾದ್ದ ದೇವೇಚ ವಾಮನಃ. ಇದು ಶ್ರಾದ್ದ ದೇವ ಅಂದ್ರೆ ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರದಲ್ಲಿ ವಾಮನನು ಅವನೇ, ಉಪೇಂದ್ರನು ಅವನೇ. ಎರಡು ಕೆಲಸ, 2 ಪದವಿ. ಅರ್ಥ ಆಯ್ತಾ? ಹಾಗಾದ್ರೆ ಈ ಮನ್ವಂತರದ ಉಪೇಂದ್ರ ರೂಪನೂ ಅವನೇ, ಈ ಮನ್ವಂತರದ ವಾಮನನೂ ಅವನೇ. ಬೇರೆ ಕಡೆಗಳಲ್ಲಿ ವಾಮನ ಬೇರೆ, ಉಪೇಂದ್ರ ಬೇರೆ. ಅರ್ಥ ಆಯ್ತಾ? ಬೇರೆ ಕಡೆಗಳಲ್ಲಿ ಉಪೇಂದ್ರ ಬೇರೆ, ವಾಮನ ಬೇರೆ. ವೈವಸ್ವತ ಬಿಟ್ಟು, ವೈವಸ್ವತದಲ್ಲಿ ವಾಮನನೂ ಅವನೇ, ಉಪೇಂದ್ರನೂ ಅವನೇ. ಅದಕ್ಕೆ ಒಂದು ದೃಷ್ಟಾಂತ ಹೇಳಬೇಕು ಅಂತಂದ್ರ, ಯಮದೇವರಿಗೆ ಮಗನಾಗಿ ಯಾರ್ಯಾರು ಹುಟ್ಟಿದ್ರು? ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಜನ ಮಕ್ಕಳು ಹುಟ್ಟ್ಯಾರ. ನರನಾರಾಯಣರಿಬ್ಬರು ಋಷಿಗಳಾಗ್ಬಿಟ್ರು, ಅಂದ್ರೆ ತಪಸ್ವಿಗಳಾದ್ರು. ಅವರು ಆ ರೂಪಗಳ ಚರ್ಚೆ ಇರ್ತದೆ. ಆ ಹರಿ ಕೃಷ್ಣ ಇಬ್ಬರು ಇದ್ದಾರಲ್ಲ, ಅವರು ಒಂದೊಂದು ಮನ್ವಂತರಕ್ಕೆ ಉಪೇಂದ್ರ ರೂಪದಲ್ಲಿ ಇದ್ದವರು ಅಂತ ತಿಳ್ಕೊಳ್ಬೇಕು. ಹರಿ ಮತ್ತು ಕೃಷ್ಣ ಬರ್ಕೋಬೇಕು ಬಿಂದಾಚಾರ್ಯರು. ಹರಿ ಮತ್ತು ಕೃಷ್ಣ ಎಂಬುವ 2 ರೂಪಗಳು, ಶ್ರೀನಿವಾಸ್, ಹರಿ ಮತ್ತು ಕೃಷ್ಣ ಎಂಬುವಂತಹ 2 ರೂಪಗಳು ಒಂದೊಂದು ಮನ್ವಂತರಕ್ಕೆ ಅಂದ್ರೆ ನಂಬರ್ 1 ನಂಬರ್ 2 ಸ್ವಯಂಭುವ ಸ್ವಾರೋಚಿಷಕ್ಕೆ ಉಪೇಂದ್ರ ರೂಪದಲ್ಲಿ ಇದ್ದವರು. ಉಳಿದ ಉಪೇಂದ್ರಗಳ ಬಗ್ಗೆ ನಾನಿನ್ನೂ ಹುಡುಕಿಲ್ಲ, ಅಥವಾ ನೋಡಿದ್ರು ಮರ್ತು ಹೋಗಿದೆ. ಸದ್ಯಕ್ಕೆ ಈಗ ವೈವಸ್ವತ ಮನ್ವಂತರದಲ್ಲಿ ಸ್ವಯಂಭುವ ಸ್ವಾರೋಚಿಷ
ಇಂದ್ರನ ಮೇಲೆ ಉಪೇಂದ್ರ ಅಂತ ಇರ್ತಾನೆ. ಗೊತ್ತಾಯ್ತಾ? ಈ ಮನ್ವಂತರದ ಹೆಸರೇನು? ವೈವಸ್ವತ ಮನ್ವಂತರ ಅಂತ. ಆ ವೈವಸ್ವತ ಮನುವಿಗೆ ಶ್ರಾದ್ದ ದೇವ ಅಂತ ಹೆಸರದ. ಬಹಳ ಮಂದಿ ಗೊತ್ತಿಲ್ಲ ನಮಗ. ವೈವಸ್ವತ ಮನುವಿಗೆ ಶ್ರಾದ್ದ ದೇವ ಅಂತ. ಯಾಕಂದ್ರೆ ಅವ ಪಿತೃಗಳಿಗೆ ಸಂಬಂಧಪಟ್ಟವನು ಆಗಿದ್ದಾನೆ. ಅವನು ಸೂರ್ಯನ ಮಗನಾಗಿ ಪಿತೃಗಳಿಗೆ ಸಂಬಂಧಪಟ್ಟವನು ಆದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಕರೀತಾರೆ. ಜೊತೆಗೆ ಚಾಷ್ಟಿ ಮಾಡ್ತಿರ್ತಾರೆ, ಅವ ಅಮ್ಮ ಅವ್ರ ಗಂಡ ಅಂತ ಕೆಲವು ಚಾಷ್ಟಿ ಮಾಡ್ತಿರ್ತಾರೆ. ಇಲ್ಲ, ಹೇಳಲಿಕ್ಕೆ ಅವನ ಹೆಂಡತಿ ಹೆಸರು ಶ್ರದ್ಧಾದೇವಿ ಅಂತ. ಯಾರ ಹೆಸರು? ವೈವಸ್ವತ ಮನುವಿನ ಹೆಂಡತಿ ಹೆಸರು ಶ್ರದ್ಧಾದೇವಿ. ಶ್ರದ್ಧಾದೇವಿ ಗಂಡ ಆದ್ರೆ ನಾವು ಶ್ರಾದ್ದ ದೇವ ಅಂತ ಹಿಂಗೂ ಹೇಳಲಿಕ್ಕೆ ಒಂದು ಚಾಷ್ಟಿ ಮಾಡಿರ್ತಾರೆ. ಏನಿಲ್ಲ, ಶ್ರಾದ್ದ ದೇವ ಅಂತ ವೈವಸ್ವತ ಮನುವಿಗೆ ಮತ್ತೊಂದು ಹೆಸರು. ಆ ವೈವಸ್ವತ ಮನುವಿನ ಕಾಲದಲ್ಲಿ ವಾಮನ ರೂಪಿಯಾದ ಪರಮಾತ್ಮ ಉಪೇಂದ್ರನ ಕೆಲಸವನ್ನ ಮಾಡ್ತಾನೆ. ಸರಿ, ಈ ಮಂತ್ರ ಪ್ರತಿಪಾದ್ಯನಾದವನು ಯಾರು ಅಂತ ತಿಳಿದ್ಬಿಟ್ವಿ. ಮುಂದೆ ಹೋಗೋಣಂತ. ಎರಡೂ ಅವನೇ, ಎರಡೂ ಒಂದೇ, ವಾಮನ ರೂಪವೇ. ಸರಿ ಆಯ್ತಾ? ಓಕೆ, ನೆಕ್ಸ್ಟ್ ಮುಂದೆ ಏನಂತಾರೀಗ? ಇನ್ನು ಋಷಿಗಳು ಯಾರು ಅಂತ ಕೇಳಿದ್ರೆ, ಈ ಕಾಟಕೋಪನಿಷತ್ತು ಕೂಡ ಸಂವಾದ ರೂಪವಾಗಿದೆ. ಹೆಂಗ ತಲವಕಾರ ಉಪನಿಷತ್ತು ಸಂವಾದ ರೂಪವಾಗಿತ್ತೋ ಹಂಗ ಇದು ಕೂಡ ಏನಾಗ್ಯದ? ಸಂವಾದ ರೂಪವಾಗಿದೆ. ಸಂವಾದ ಅಂದ್ರೆ ಏನು? ಪ್ರಶ್ನೋತ್ತರ. ಏನದ ಸಂವಾದ ಅಂದ್ರೆ? ಪ್ರಶ್ನೋತ್ತರ. ಪ್ರಶ್ನೋತ್ತರ ರೂಪದಲ್ಲಿದೆ. ತಲವಕಾರ ಉಪನಿಷತ್ತು ಹೇಗೆ ಪ್ರಶ್ನೋತ್ತರ ರೂಪದಲ್ಲಿದೆಯೋ ಕಾಟಕೋಪನಿಷತ್ತು ಕೂಡ ಹಾಗೆ ಪ್ರಶ್ನೋತ್ತರ ರೂಪದಲ್ಲಿ ಇದೆ. ಈಗ ನಮಗೊಂದು ಪ್ರಶ್ನೆ, ಆನಂದವರು, ಈ ಪ್ರಶ್ನೋತ್ತರ ರೂಪದಲ್ಲಿ ಯಾಕಿರ್ಬೇಕಿವು ಅಂತ ಪ್ರಶ್ನೆ. ಪ್ರಶ್ನೋತ್ತರ ರೂಪದಲ್ಲಿ ಯಾಕಿರಬೇಕು ಅಂತ ಒಂದು ಪ್ರಶ್ನೆ ನಮ್ದೀಗ. ಅದಕ್ಕೆ ಎಲ್ಲದಕ್ಕೂ ಸರಿಯಾಗಿ ಉತ್ತರ, ಸೊಲ್ಯೂಷನ್ ಕೊಟ್ಟವರು ಶ್ರೀಮದಾಚಾರ್ಯ. ನಮ್ಮ ಆಚಾರ್ಯರು ಅಂದ್ರೆ ಆಚಾರ್ಯ ಬಹಳ ಚಂದ. ಗೀತಾ ಭಾಷ್ಯದ ಒಂದು ವಾಕ್ಯದಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ. ಏನು ಅಂದ್ರೆ, ಉಪನಿಷತ್ತು ಅದು ಯಾವುದೇ ಒಂದು ವಿಷಯವನ್ನ ಪ್ರಶ್ನೋತ್ತರ ರೂಪದಲ್ಲಿ ನಾವು ಪ್ರಸ್ತುತಪಡಿಸಿದಾಗ ಹೆಚ್ಚು ವಿಷಯಗಳು ಹೊರಗೆ ಬರ್ತಾವ. ಪ್ರಶ್ನೋತ್ತರ ರೂಪದಲ್ಲಿ ಪ್ರಸ್ತುತಪಡಿಸಿದಾಗ ಹೆಚ್ಚು ವಿಷಯಗಳು ಹೊರಗೆ ಬರ್ತಾವ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಕೇಳಿದ್ರೆ, ಅರ್ಜುನ ಪ್ರಶ್ನೆ ಕೇಳಿದ, ಕೃಷ್ಣ ಉತ್ತರ ಕೊಟ್ಟ, ಗೀತಾದಂತದ್ದು ಹೊರಗೆ ಬಂತು. ನಮಗೆ ಎಷ್ಟು ದೊಡ್ಡ ಬಂತು ಹೊರಗೆ. ಅವ್ನು ಕೇಳ್ತಾನ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅಲ್ಲ ಕೃಷ್ಣ, ನಂಗೆ ತಪ್ಪು ಮಾಡಬಾರ್ದು ಅಂತ ಇಷ್ಟ ಅದ, ಆದ್ರೆ ಯಾರೋ ಒಬ್ರು ತಂದು ನನ್ನ ಕೂಡಿಸಿ ತಪ್ಪು ಮಾಡಿಸ್ತಾರಲ್ಲ, ಯಾರವರು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಉತ್ತರ ಕೊಡ್ತಾನ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಉತ್ತರ ಕೊಡ್ತಾನೆ ಕೃಷ್ಣ. ಸೊ ಈ ಪ್ರಶ್ನೋತ್ತರ ರೂಪದಲ್ಲಿ ಇದ್ದಾಗ ಆ ಒಳಗಿನ ರಹಸ್ಯಗಳೆಲ್ಲ ಹೊರಗೆ ಬರ್ತಾವ. ಆದ್ದರಿಂದ ಈ ಒಂದು ಮೆಥಡ್ ಅನ್ನು ಉಪಯೋಗಿಸಿಕೊಂಡು ಪೌರುಷೇಯ ಗ್ರಂಥವಾಗಲಿ ಅಪೌರುಷೇಯ ಗ್ರಂಥವಾಗಲಿ ಸಾಗುತ್ತದ. ವಾರ್ತಾಯೈ ಗುಹ್ಯ ವಿತ್ತಯೇ ಎರಡು ಕಾರಣ ಕೊಟ್ಟಾರ. ಒಂದು ವಾರ್ತಾಯೈ ಅಂದ್ರೆ, ವಾರ್ತಾ ಅಂದ್ರೆ ಪ್ರಸಿದ್ಧಿ, ಆ ಗುರು ಶಿಷ್ಯರ ಪ್ರಸಿದ್ಧಿಯೂ ಉಂಟಾಗ್ತದ. ಎರಡನೇದ್ದು ಗುಹ್ಯ ವಿಷಯ ಹೊರಗೆ ಬರ್ತದ. ಸರಿ ಆಯ್ತಾ? ನೋಟ್ ಏನ್ ನೋಟ್ ತಗೋಬೇಕು ಅಂತಂತಂದ್ರೆ ಪ್ರಶ್ನೋತ್ತರ ರೂಪ, ಗುರು ಶಿಷ್ಯರ ಪ್ರಶ್ನೋತ್ತರ ರೂಪದಲ್ಲಿ ಗ್ರಂಥಗಳು ಇದ್ದರೆ ಅದರ ಮೂಲೋದ್ದೇಶ ಅವರ ಪ್ರಸಿದ್ಧಿ, ಅವರ ಅಂದ್ರೆ ಮೇಲೆ ಬಂದವರು ಗುರು ಶಿಷ್ಯರು ಅಂತ ಅರ್ಥ. ಅವರ ಪ್ರಸಿದ್ಧಿ ಹಾಗೂ ರಹಸ್ಯ ವಿಷಯಗಳ ರಹಸ್ಯೋದ್ಘಾಟನ. ಆಯ್ತಾ? ಮುಗೀತು. ಮುಂದೆ ಹೋಗೋಣ. ಉದ್ಘಾಟನ, ರಹಸ್ಯ ಭೇದಿಸುವುದು, ರಹಸ್ಯವನ್ನು ಭೇದಿಸುವುದು ಅಂತ ಅರ್ಥ. ಸರಿ, ಓಕೆ. ಹಾಗಾಗಿ ಈ ಮಂತ್ರದಲ್ಲಿ ಅಂದ್ರೆ ಈ ಉಪನಿಷತ್ತಿನಲ್ಲಿ ಏನಾದ್ರಪ್ಪ, ಈ ಉಪನಿಷತ್ತಿನಲ್ಲಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಹೊರಟದ ವಿಷಯವು. ಯಾರು ಗುರುಗಳು? ಯಮದೇವರು ಗುರುಗಳು. ಶಿಷ್ಯ ಯಾರು? ನಚಿಕೇತ ಶಿಷ್ಯ. ಗುರು ಯಮ, ಶಿಷ್ಯ ನಚಿಕೇತ. ಹಸುಳೆ, ಒಂದು 8 ವರ್ಷದ ಕೂಸು ಪ್ರಶ್ನಿಸ್ತದೆ. ನರಕದ ಅಧಿಪತಿಗಳಾದ ಎಷ್ಟೋ ಜೀವರ ಪುಣ್ಯ ಪಾಪಗಳ ಲೆಕ್ಕವನ್ನ ಇಟ್ಟಿರುವಂತಹ ಯಮದೇವರು ಅವನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಏನ್ ಪ್ರಶ್ನೆ ಏನು ಉತ್ತರ ಅಂತ ಮುಂದದ ಅದರೊಳಗೆ, ಅದಕ್ಕೆ ಅಲ್ಲೇ ಹೋಗೋಣ. ಸರಿನಾ? ಈಗ ಮೊದಲನೇ ಮಂತ್ರ ಬೆಳಗ್ಗೆ ಆಗಿತ್ತು, ಒಂದ್ಸಲ ಇನ್ನೊಮ್ಮೆ ಹೇಳ್ಕೊಂಡು ಹೋಗೋಣ. ಹೌದೌದು,
ನಚಿಕೇತ ಬರೀ ಋಷಿ ಅಲ್ಲ, ನಚಿಕೇತ ಎಂಬುದು ಪೋಸ್ಟ್ ಅದು. ಅದಕ್ಕೆ ಮತ್ತೊಬ್ಬ ನಚಿಕೇತ ಬರ್ತಾನೆ ಮುಂದಿನ ಕಲ್ಪದಾಗ. ಹಾ, ನಚಿಕೇತ ಶ್ವೇತಕೇತು ಇಬ್ಬರಿಬ್ರು ಅಣ್ಣ ತಮ್ಮಂದ್ರು. ನೆನ್ಪಿಟ್ಟುಕೊಳ್ರಿ, ಉದ್ದಾಲಕರಿಗೆ 2 ಗಂಡು ಮಕ್ಕಳು. ಉದ್ದಾಲಕರಿಗೆ 2 ಗಂಡು ಮಕ್ಕಳು, ಒಬ್ಬವ ನಚಿಕೇತ, ಒಬ್ಬವ ಶ್ವೇತಕೇತು ಅಂತ. ಆ ಶ್ವೇತಕೇತು ಸಲುವಾಗಿ ಛಾಂದೋಗ್ಯೋಪನಿಷತ್ತು, ನಚಿಕೇತನ ಸಲುವಾಗಿ ಕಾಟಕೋಪನಿಷತ್ತು. 2 ಮಕ್ಕಳ ಸಲುವಾಗಿ 2 ಉಪನಿಷತ್ತಾಗ್ಯದ. ಅದು ವೇದದಲ್ಲಿ ಬರೋರಾದ್ದರಿಂದಾಗಿ ಅದೇ ಹೆಸರಿನ ಮತ್ತೆ ಋಷಿಗಳು ಬರ್ತಿರ್ತಾರೆ ಪುನಃ ಪುನಃ. ಸರಿನಾ? ಮುಂದೋಗೋಣ ಅಂತ. ಏನಂತಾರ ಮೊದಲನೇ ಮಂತ್ರದಲ್ಲಿ ಉಷನ್ಹವೈ ವಾಜಸ್ರವಸಃ ಸರ್ವವೇದಸಂ ದದೌ. ಇಲ್ಲಿ ಏನದ ಅಂತ ಕೇಳಿದ್ರೆ, ಉಷನ್ಹವೈ ವಾಜಸ್ರವಸಃ ಅಂತನ್ನೋ ಶಬ್ದಕ್ಕೆ ಉಷನ್ ಅಂದ್ರೆ ಇಚ್ಛಿಸುತ್ತಾ ಅಂತ ಅರ್ಥ ಹೇಳಿದ್ದೆ ಬೆಳಗಡೆಗೆ. ಏನ್ ಇಚ್ಛಿಸುತ್ತಾ ಅಂತಂದ್ರೆ ಸ್ವರ್ಗಲೋಕದ ಅಪೇಕ್ಷೆಯಿಂದ. ಅವರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಭಾರಿ ಅಪೇಕ್ಷೆ ಆಗಿತ್ತಂತ. ಸ್ವರ್ಗಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಅದು ಏನ್ ಸ್ವರ್ಗಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಅನ್ನೋದೆಲ್ಲ ವಿಚಾರ ಮುಂದೆ ಹೇಳೋಣ. ಸ್ವರ್ಗಕ್ಕೆ ಹೋಗಬೇಕು ಅಂತ ಇಚ್ಛೆ ಆಗಿರುವ ಉದ್ದಾಲಕರು, ಅಣ್ಣ ಒಂದ್ಸಲ ಸ್ವಲ್ಪ ಕೇಳಿಸ್ಕೊಂಡು ಬರ್ಕೊಂಬೇಡಣ. ಉದ್ದಾಲಕರು ಯಾರ ಮರಿಮಕ್ಕಳು ಅಂತ ಕೇಳಿದ್ರೆ ವಾಜಶ್ರವ ಎಂಬ ಋಷಿಯ ಮರಿಮಕ್ಕಳು. ಏನು ಬಾಯಲ್ಲಿ ಸರಿನ ಹೇಳ್ರಿ. ವಾಜಶ್ರವಸ್ ಎಂಬ ಋಷಿಯ ಮೊಮ್ಮಗನ ಮಗನಾದ ಉದ್ದಾಲಕನು ಸ್ವರ್ಗದ ಅಪೇಕ್ಷೆಯಿಂದ ಯಜ್ಞ ಮಾಡಿದ. ಆ ಉದ್ದಾಲಕನ ಮಗನು ನಚಿಕೇತನು. ಅರ್ಥ ಆಯ್ತಾ ಅಣ್ಣ? ಬರ್ಕೋಣ. ಮುಂದೆ ಹೋಗ್ರಿ, ಏನಾತ್ ನೋಡಂತ. ಈಗ ವಾಜಶ್ರವಸಃ ಅಂತನ್ನೋ ಶಬ್ದ ಇದೆ. ವಾಸ್ತವಿಕವಾಗಿ ವಾಜಶ್ರವಸಃ ಅಂತನ್ನೋದು ಆ ವ್ಯಕ್ತಿ ಹೆಸರಾಗಬೇಕಲ್ಲ ಅಂದ್ರ ಅಲ್ಲ, ಗೋತ್ರಾಪತ್ಯ ಅಂದ್ರೆ ಆ ಗೋತ್ರದಲ್ಲಿ ಹುಟ್ಟಿ ಬಂದವನಿಗೂ ಕೂಡ ಅದೇ ಹೆಸರಿನಿಂದ ಕರೆಯುವ ಪದ್ಧತಿ ಉಂಟು. ಆದ್ರಿಂದ ವಾಜಶ್ರವಸ್ ಎಂಬ ಮುನಿಯ ಮೊಮ್ಮಗನ ಮಗನಾದ, ಸಂಸ್ಕೃತದಲ್ಲಿ ನಪ್ತ ಅಂತ ಕರೀತಾರ. ಅವನಿಗೆ ಏನ್ ಕರೀತಾರ? ಮರಿಯ ಮಗನಿಗೆ ನಪ್ತ ಅಂತ ಕರೀತಾರ. ಮುಂದೆ ಆಚಾರ್ಯ ಹೇಳವರಿದ್ದಾರೆ, ಶ್ಲೋಕದಾಗ ಬರ್ತದ, ಅಲ್ಲಿ ಬರ್ಕೋವಂತ್ರಿ. ಸರಿ, ಮುಂದ ಅವರೇನ್ ಮಾಡಿದ್ರು? ಸ್ವರ್ಗದ ಅಪೇಕ್ಷೆಯಿಂದ ಸರ್ವವೇದ ಸಂದದೌ, ಸರ್ವಸ್ವದಾನ ಮಾಡಿದರು. ಏನಿತ್ತು ಬ್ರಾಹ್ಮಣನ ಕಡೆಗೆ ದಾನ ಮಾಡ್ಲಿಕ್ಕೆ? ಏನ್ ಇರಬಹುದು ಹೇಳ್ರಿ ನಮ್ ಕಡೆಗೆ? ಬಹಳ ಬಟ್ಟಿ ಬರಿ ಅವ ದಾನ ಮಾಡು. ಇನ್ನೇನ್ ಮಾಡಿ ಬರೋಣ ನಮ್ ಕಡೆಗೆ? ಅವ್ರ ಕಡೆ ಒಂದ್ 4 ಆಕಳಿದ್ದು ರೀ. 4 ಆಕಳಿದ್ದು. ಅವು ಎಂಥ ಆಕಳಿದ್ದು ಅಂದ್ರ ಒಲ್ಲಿ ಅನ್ಲಿಕತ್ತಿದ್ದು ರೀ. ಅವು ನನಗೆ ದಾನ ಕೊಡ್ಬ್ಯಾಡ್ರು, ನಾ ಅವ್ರ ಮನೆಗೆ ಹೋಗುದಿಲ್ರು, ನಾ ಇಲ್ಲೇ ಮುಗಿತದ್ರು, ನಮ್ ಪರಿಸ್ಥಿತಿ ಇಲ್ಲೇ ಅದ ಬಿಡ್ರಿ ಅಂತ ಅವು. ದಾನ ಕೊಡ್ತೀವಿ, ಹೋದ್ರ ಆಚಾರ ಮನ್ಯಾಗ ಹೋಗು ಅಂತ ಅವ್ರು. ಹೋದ್ರ ಅಂದ್ರೆ ಇಲ್ಲಿಂದ ಅಲ್ಲಿ ಹೋದ್ರ ಅಂತ ಅರ್ಥ ಆಯ್ತು. ಅದಕ್ಕೆ ಹೋದ್ರ ಆಚಾರ ಮನೆಗೆ ಹೋಗು ಅಂತ ಅವ್ರು. ಏನು ಧೂಳ್ಕೇಡವ್ರ ತಿಳಿತದಲ್ಲ. ಅದಕ್ಕೇನಾಯ್ತು? ವಾಜಶ್ರವಸಃ ಸರ್ವವೇತಸಂ ಅಂದ್ರೆ ಸರ್ವಸ್ವ ದಕ್ಷಿಣ ಅಂತ ಅರ್ಥ. ವೇತಸ್ ಅಂದ್ರೆ ಅಥವಾ ವೇದಸ್ ಅಂದ್ರೆ ದಕ್ಷಿಣ ಅಂತ ಅರ್ಥ. ಅವನ್ ಕಡೆ ಏನವೋ ಅವಿಷ್ಟು ಸರ್ವಸ್ವ ಅಂತ ಅರ್ಥ. ಅವನ್ ಕಡೆ ಎಷ್ಟವ? 4 ಅವ ಸರ್ವಸ್ವ, ಅವನೇ ಕೊಟ್ಬಿಟ್ಟ. ಹೌದೌದು, ಅವನ್ ಕಡೆ ಏನಿತ್ತು ಅಷ್ಟು ಕೊಟ್ಬಿಟ್ಟು. ಬರ್ಕೊಳ್ರಿ, ವೇದಸ್ ಶಬ್ದಕ್ಕೆ ದಕ್ಷಿಣ ಅಂತ ಅರ್ಥ ಬರ್ಕೊಳ್ರಿ, ಗೊತ್ತಾಗಂಗಿಲ್ಲ. ಭಾಷೆ ಉಪನಿಷತ್ ಒಳಗದ ಸರ್ವ ವೇದಸ್ ಕೊಟ್ರು ಅಂದ್ರೆ ಏನರ್ಥ? ಅದಕ್ಕೆ ದಕ್ಷಿಣ ಕೊಟ್ರು ಅಂತ ಅರ್ಥ. ಆಯ್ತಾ? ಹೌದೌದು, ಏನಿದ್ದು ಅದಷ್ಟು ಕೊಟ್ಟಾನ, ಏನ್ ಮೋಸ ಮಾಡ್ಲಿಲ್ಲ. ಬಟ್ ಅವು ಕೊಡೋ ಹಂಗ ಇದ್ದಿದ್ದಿಲ್ಲ ಅಷ್ಟ. ಫಸ್ಟ್ ಅರಿನೇ ಹೇಳಿದ್ ನಾನೀಗ. ಫಸ್ಟ್ ಅರಿ, ಸೆಕೆಂಡ್ ಅರಿ. ಅದಕ್ಕೆ ಸರ್ವವೇದ ಸರ್ವಸ್ವ ದಕ್ಷಿಣಾಂ ದದೌ. ಅಲ್ಲಿ ಹ ವ ಅಂತದ್ರಿ 2 ಇಲ್ಲದ ಅಂದ್ರ ಹ ವೈ ಅಂತದ್ ನೋಡ್ರಿ. ಅದೇನರ್ಥ ಅಂದ್ರ ಹೀಗೆ ಒಂದು ಇತಿಹಾಸ, ಹೀಗೊಂದು ಘಟನೆ ನಡೆದಿತ್ತು. ವೇದೇಶ ತೀರ್ಥದ ಬರೀತಾರ, ವೃತ್ತ ಅರ್ಥ ಸ್ಮರಣಾರ್ಥೌ ಅಂತ ಬರೀತಾರ. ವೃತ್ತ ಅರ್ಥ ನಡೆದ ಘಟನೆ, ಯಾವ ಘಟನೆ ನಡೆದಿದೆಯೋ ನಡೆದ ಘಟನೆಯನ್ನ ನೆನಪು ಮಾಡಿಕೊಡುವ ಶಬ್ದಗಳು ಹ ವೈ ಎನ್ನುವುದು ಅಂತ ಅರ್ಥ. ಹ ವೈ ಎನ್ನುವ ಶಬ್ದಗಳು ನಡೆದ ಘಟನೆಯನ್ನ ತಿಳಿಸಿಕೊಡುತ್ತವೆ. ಸರಿ ಆಯ್ತಾ? ಮುಂದೆ ಹೋಗಂತ ಆಖ್ಯಾಯಕನೆ. ಆಮೇಲೆ ಮುಂದ ಏನದು ಅಂದ್ರ ತಸ್ಯ ನಚಿಕೇತ ನಾಮ ಪುತ್ರ ಆಸ. ಅವಂಗ ನಚಿಕೇತ ಅನ್ನೋ ಮಗ ಇದ್ದ. ಆ ಋಷಿಗೆ, ಉದ್ದಾಲಕ ಋಷಿಗೆ ನಚಿಕೇತ ಎಂಬ ಮಗ ಇದ್ದ. ಏನಾತ ಮುಂದ? ತಮ್ಮ ಕುಮಾರಂ ಸಂತಂ. ಆಶ್ಚರ್ಯ,
ಆ ಚಿಕ್ಕ ವಯಸ್ಸಿನಲ್ಲಿ ಇದ್ದ ಅವನಿಗೆ ಹ ಅನ್ನೋ ಶಬ್ದದ ನೋಡ್ರಿ ಅದು ಆಶ್ಚರ್ಯ ಎಂಬ ಅರ್ಥದಲ್ಲಿ ಬಳಸಲಾಗ್ಯದ ಅಂತ ವೇದೇಶ ತೀರ್ಥರಂತಾರ. ಬರ್ಕೊಳ್ರಿ, ಹ ಇತಿ ಆಶ್ಚರ್ಯೇ, ಹ ಇತಿ ಆಶ್ಚರ್ಯೇ ಅಂದ್ರ ಏನ್ ಆಶ್ಚರ್ಯ, ಈ ವಯಸ್ಸಿನಾಗ ಅವಂಗ ಇಂಥ ಬುದ್ಧಿ ಬರೋದು ಅಂದ್ರೆ ಏನು? ಚಾಕ್ಲೇಟ್ ಪೇಪರ್ ಮಾಡಿ ತಿನ್ಕೊಂಡು ಅಡ್ಡಾಡೋ ವಯಸ್ಸಿನಾಗ, ಚಡ್ಡಿ ಹಾಕೊಳ್ಳಿಕ್ ಬರ್ಲಾರ್ದ ವಯಸ್ಸಿನಾಗ, ಜನಿವಾರ ಹರಿದು ಹೋಗಿರ್ತಾವ, ಸಂಧ್ಯಾವನಿ ಬಿಟ್ಟು ಹೋಗಿರ್ತಾವ, ಈ ವಯಸ್ಸಿನಾಗ ಅಯ್ಯೋ ನಮ್ಮಪ್ಪ ಇಂಥ ದಾನ ಮಾಡಿ ಎಲ್ಲರ ನರಕಕ್ಕೆ ಹೋದ್ರೆ ಹೆಂಗೋ ಅಂತ ಚಿಂತೆ ಮಾಡೋ ಶ್ರದ್ಧಾ ಹೆಂಗ್ ಬಂತು? ಇದು ಆಶ್ಚರ್ಯ ಅಲ್ವೇನು ಅಂತ ಉಪನಿಷತ್ತ ಉದ್ಗಾರ ತೆಗಿತ. ಎಷ್ಟು ಬ್ಯೂಟಿಫುಲ್ ಅಲ್ಲ ವಿಷಯಗಳೆಲ್ಲ ಇವೆಲ್ಲ. ಕಾಲ ಕಾಲಕ್ಕೆ ಉಪನಿಷತ್ತುಗಳ ವ್ಯಾಖ್ಯಾನ ಬದಲಾಗೋದು ನಿಶ್ಚಿತ. ಹೇಳ್ತೀನಿ ಹೆಂಗಂಬದ್ ಬರ್ತದೆ, ಇವಾಗ ಹೇಳೋಣಂತ. ಏನಾತೀಗ ಮುಂದ ಸರ್ವವೇತ ಸಂದದೌ ತಸ್ಯ ನಚಿಕೇತ ನಾಮ ಪುತ್ರಾಸ ತಮ್ಮ ಕುಮಾರಂ ಸಂತಂ. ಅದು ಹೇಳೋ ಕಾಲಕ್ಕನ ಆಶ್ಚರ್ಯ ವ್ಯಕ್ತ ಮಾಡ್ಕೊಂಡು ಏನ್ ಆಶ್ಚರ್ಯ ಈ ವಯಸ್ಸಿನಾಗ ಹುಡುಗಗ ಬುದ್ಧಿ ಬರೋದು. ದಕ್ಷಿಣಾಸು ನಿಯಮಾನಾಸು ಅಂದ್ರ ದಕ್ಷಿಣತ್ವೇನ ನಿಯಮಾನಾಸು, ಕೊಟ್ಟ ಆಕಳನ ದಕ್ಷಿಣೆಯನ್ನು ತಗೊಂಡು ಹೊಂಟಿದ್ರು ನೋಡ್ರಿ ಅವ್ರು. ಕೊಟ್ಟ ಆಕಳನ ದಕ್ಷಿಣೆ ತಗೊಂಡು ಹೊಂಟ ಕಾಲಕ್ಕ ಶ್ರದ್ಧಾ, ಏನ್ ಶ್ರದ್ಧಾ ಅಂತಂದ್ರ ತನ್ನ ತಂದೆಗೆ ಹಿತವನ್ನ ಮಾಡಬೇಕೆಂಬುದಕ್ಕಾಗಿ ಆಸ್ತಿಕ್ಯ ಬುದ್ಧಿ ಹುಟ್ಟಿತು. ಎಂಥ ಪರಿಸ್ಥಿತಿ ಇದೆಲ್ಲಾದ್ರೂ. ಅಲ್ಲ ನಮ್ಮಪ್ಪ ಬ್ರಾಹ್ಮಣರಿಗೆ ದಕ್ಷಿಣೆ ಏನೋ ಕೊಡ್ಲಿಕ್ಕತ್ತಾನ, ಇವರ ನಿರ್ವೀರ್ಯಾಗಿ ಹೋಗ್ಯಾವ, ತಿಂದದ್ದು ಜೀರ್ಣ ಆಗಂಗಿಲ್ಲ ಇವಕ್ಕ, ಇಂಥ ದಾನ ಮಾಡಿಬಿಟ್ರ ಅನುಪಯುಕ್ತವಾದ ವಸ್ತುಗಳನ್ನು ದಾನ ಮಾಡಿ, ಅನುಪಯುಕ್ತವಾದ ಆಕಳನ್ನ ದಾನ ಮಾಡಿ ನಮ್ಮಪ್ಪ ಸ್ವರ್ಗ ಬಿಟ್ಟು ಬೇರೆ ಎಲ್ಲರೂ ಹೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಚಿಂತೆಯಿಂದ ಶ್ರದ್ಧಾ ಆವಿವೇಶ, ಅವನಿಗೆ ಶ್ರದ್ಧೆ ಬಂತು. ಅದಕ್ಕೆ ಕಾರಣ ಹೇಳ್ತಾರೆ, ಎಂಥ ಆಕಳ ಕೊಟ್ಟಿದ್ದ. ಪೀತೋದಕಾಹ ಜಗ್ಧತೃಣಾಹ ದುಗ್ಧದೋಹ ನಿರೀಂದ್ರಿಯಾಹ. ಪೀತೋದಕಾಹ ಅಂದ್ರೆ ಪೀತಂ ಉದಕಂ ಯಾಸಾಂತಾಹ, ನೀರು ಕುಡ್ದಾಗ್ಬಿಟ್ಟಿದ್ವು, ಮತ್ತು ಕುಡಿಯೋ ಪ್ರಸಕ್ತಿನೇ ಇರ್ಲಿಲ್ಲ. ದಶಮಿ ಹರಿವಾಸರ ಬರ್ಲಿಕ್ಕತ್ತದ, ಒಬ್ಬ ನೀರು ಕುಡಿದು ಮುಗಿಸ್ಬಿಡ್ರಿ ಅಂತ ಹೇಳ್ತಾರ ನೋಡ್ರಿ, ಹಂಗ ನೀರು ವಾಕ್ಯದಲ್ಲಿ ಆಕಳು ಅನ್ನುವುದು ಇಲ್ಲದೆ ಇದ್ರೂ ಕೂಡ ಆಕಳಿಗೆ ಕೊಡಬೇಕಾದ ಎಲ್ಲಾ ವಿಶೇಷಣಗಳವ. ದುಗ್ಧ ದೋಹಾಹ ಅಂತವ, ಹಾಲು ಕರೆಯುವುದನ್ನ ನಿಲ್ಲಿಸಿದ್ದು ಅಂತ ಹೇಳಿದ. ಇನ್ಯಾವ್ದಿರ್ಬಹುದು, ದಕ್ಷಿಣೆ ಕೊಡ್ಲಿಕ್ಕೆ ಬರೋದು, ಹಾಲು ಕರೆಯೋದು ನಿಲ್ಲಿಸಿದ್ದು, ಆಕಳೇ ಆಗಿರ್ಬೇಕು ಅಂತ ಹಂಗ ವ್ಯವಸ್ಥೆ ಮಾಡ. ಆಯ್ತಾ, ಸರಿ. ಮುಂದೆ ಪೀತೋದಕಾಹ ನೀರು ಕುಡಿಯೋದು ನಿಲ್ಲಿಸಿದ್ವು, ಜಗ್ಧತೃಣಾಹ ಹುಲ್ಲು ತಿನ್ನೋದು ನಿಲ್ಲಿಸಿಬಿಟ್ಟಿದ್ವು, ದುಗ್ಧದೋಹಾಹ ಹಾಲು ಕೊಡೋದು ನಿಲ್ಲಿಸಿದ್ವು, ನಿರೀಂದ್ರಿಯಾಹ ಯಾವ ಇಂದ್ರಿಯಗಳು ಉಳಿದಿದ್ದಿಲ್ಲ ಪಾಪ ಅವಕ್ಕ. ಇಂಥ ದಾನವನ್ನ ಕೊಟ್ರೆ ಅನಂದ ನಾಮತೆ ಲೋಕ, ಅನಂದ ಎಂಬುವಂತಹ ಲೋಕಕ್ಕೆ, ಅಂದ್ರೆ ಎಲ್ಲಿ ಸುಖವೇ ಇರುವುದಿಲ್ಲ, ವಾತಾವರಣವೇ ಕೆಟ್ಟದಾಗಿರ್ತದೋ ಅಂತಹ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ತಾನ್ಸ ಗಚ್ಚತಿ ತಾದದತ, ಆ ಲೋಕಗಳನ್ನ ಕುರಿತು ಸಹ ನಮ್ಮಪ್ಪನು ಗಚ್ಚತಿ ಹೋಗುತ್ತಾನೆ, ತಾಹ ದದತ ಆ ಆಕಳಗಳನ್ನ ಕೊಡ್ತಾ ಅಂತ ಇಟ್ಕೊಂಡು ಸ ಹೋವಾಚ ಪಿತರಂ, ಆ ಕೂಸು ಮಾತಾಡ್ತಂತೆ ತಂದೆಯನ್ನು ಕುರಿತು. ತಾತ ಕಸ್ಮೈ ಮಾಂ ದಾಸ್ಯಸಿ ಇತಿ, ಅಪ್ಪ ನನ್ ಯಾರಿಗ್ ದಾನ ಕೊಡ್ತಿ ಹೇಳು, ನನ್ ಯಾರಿಗ್ ದಾನ ಕೊಡ್ತಿ ಹೇಳು ಅಪ್ಪ. ನೀ ಯಾಕೋ, ನೀ ದಾನದಾಗ ಸಂಬಂಧ ಇಲ್ಲಲ್ಲ, ನಿನಗೆ ಯಾಕೆ ಕೊಡ್ಬೇಕು ಅಂತ ಕೇಳಿದ್ರೆ, ಅಲ್ರಿ ಸರ್ವಸ್ವ ದಕ್ಷಿಣ ದಾನ ಕೊಡ್ತೀನಿ ಅಂತ, ಸರ್ವಸ್ವ ದಕ್ಷಿಣ ದಾನ ಕೊಡುದು ಅಂತ ಇದ್ದ ಹೊತ್ನೊಳಗ ನಚಿಕೇತ ದಾನ ಕೊಡುವಷ್ಟು ಅಲ್ಲವ. ಹಂಗಿದ್ದ ಹೊತ್ನೊಳಗ ಮತ್ತೆ ತನ್ನ ಹೆಂಗ ಅನ್ಕೊಂಡವ ಅಂತ ಕೇಳಿದ್ರೆ, ಅದಕ್ಕೊಂದು ಸ್ವಾರಸ್ಯ ಹೇಳ್ತಾರ. ಏನಂತಾರ ಅಂದ್ರೆ, ಇಂಥ ಆಕಳ ಕೊಟ್ಟು ನೀ ಗೋದಾನ ಮಾಡ್ತೀನಿ ಅನ್ನೋ ಪ್ರತಿಜ್ಞಾ ಹಾಳು ಮಾಡ್ಕೊಳ್ಳೋಕ್ಕಿಂತ ನನ್ನಂಥವನು ಕೊಟ್ರೆ ಅದು ಉಪಯೋಗನ ಬೀಳ್ತದ ತಗೊಂಡು ಹೋದವರಿಗೆ. 4 ದಿವಸ ಅವ್ರನ್ನ ಕೆಲಸ ಮಾಡ್ತೀನಿ, ಅವ್ರಿಗೇನ್ ಸೇವಾ ಮಾಡ್ತೀನಿ, ನೀ ಗೋದಾನ ಮಾಡಿದ ಬದ್ಲಿ ನನ್ ದಾನ ಮಾಡಿದ್ರೆ ಅದು ನಿರುಪಯುಕ್ತಕ್ಕಿಂತ ನಾನು ಉಪಯುಕ್ತ. ಅರ್ಥ ಆಯ್ತಾ? ಅದಕ್ಕೆ ವೇದೇಶ ತೀರ್ಥರ ಅಂತಾರ, ಅಲ್ರಿ ಸರ್ವಸ್ವ ದಕ್ಷಿಣ ದಾನ ಮಾಡೋ ಕಾಲಕ್ಕೆ ತನ್ನನ್ನ ದಾನ ಕೊಡುವ ವಸ್ತುವಿನಲ್ಲಿ ಸೇರಿಸಿರ್ಲಿಲ್ಲ. ಹಂಗಿದ್ರು ಕೂಡ ನಚಿಕೇತ ಅಪ್ಪ ನಾನು ಯಾರಿಗ್ ದಾನ ಕೊಡ್ತಿ ಅಂತ ಹೆಂಗ್ ಕೇಳ್ದ ಅಂದ್ರೆ, ನೀನು ಇಂಥ ಆಕಳಗಳನ್ನ ಕೊಡಬೇಡ, ಮತ್ ಬಿಟ್ರೆ ಗೋದಾನ ಪ್ರತಿಜ್ಞೆ ಹೋಗ್ತದಲ್ಲ ಅಂದ್ರೆ ನಾನು ಕೊಟ್ಟು ಪೂರ್ಣ ಮಾಡು ಆತ ಜಗದಾಗ. ಎಂಥ ಶ್ರದ್ಧಾ, ಎಂಥ ಅಂದ್ರ ಈ ತಂದೆ ತಾಯಿ ಅಂತ ಅನ್ನೋದೆಲ್ಲ ಉಪನಿಷತ್ತುಗಳಲ್ಲಿ ಎಷ್ಟು ದೃಢವಾಗಿ ಬಂದಿತ್ತು ನೋಡ್ರಿ ಆ ತತ್ವಗಳೆಲ್ಲ. ಸರಿ. ಒಂದ್ಸಲ ಕೇಳಿದ, ಸುಮ್ ಕೂತಿದ್ದ ಅಪ್ಪ. ದ್ವಿತೀಯಂ ಎರಡನೇ ಸರ್ತಿ ಕೇಳಿದ, ಅಪ್ಪ
ಯಾರಿಗೆ ಕೊಡ್ತೀಪ್ಪ ನಾನು? ತೃತೀಯಂ ಮೂರನೇ ಸರ್ತಿ ಕೇಳ್ದ. ಸಿಟ್ಟು ಬಂದು ಹೋತ್ರಿ ಅಪ್ಪಗ. ಮೊದಲೇ ಅಪ್ಪ ಒಂದು ಸಿಟ್ಟಿನ ಬುರುಕರು ಅಂತ ಒಂದು ನಿಯಮದರಿ ಹಾಕಿ ಬಿಡ್ತಿರ್ತಾರ್ರಿ ಮಕ್ಕಳಿಗೆ. ರಾಮ್ ರೀಮ್ ಕಟ್ಟಿತಿರ್ತಾರೆ. ಹೊಡ್ಸ್ಕೊಂಡವ್ರು ನೆನಪಿರ್ತದ ಮಾಮ, ಉಳಿದವ್ರು ನೆನಪಿರೋದಿಲ್ಲ. ಅಪ್ಪ ನೆನಪಿರಂಗಿಲ್ಲ ಹೊಡೆದವಂಗ. ಅದಕ್ಕೆ ತೃತೀಯಂ ಹಿಂಗ್ ಹೊಡ್ಸ್ಕೊಂಡೇನ್ರಿ ನಾ ಹೇಳ್ತೀನಿ. ಒಮ್ಮೆ ಹೊಡೆದು ಅದರಿಂದ ಮೃತ್ಯು ತಂಹೋವಾಚ ಮೃತ್ಯವೇತ್ವಾ ದದಾನೀತಿ. ಮೂರನೇ ಸರ್ತಿ ಕೇಳಿದ ಕೂಡಲೇ ಸಿಟ್ಟು ಬಂತ್ರಿ ಅಪ್ಪಗ. ನನಗೆ ಯಾರಿಗೆ ಕೊಡ್ತಿ, ನನಗೆ ಯಾರಿಗೆ ಕೊಡ್ತಿ ಅಂತೀಯ, ಯಮಕ್ ಕೊಟ್ಟಿನ ಹೋಗಿ ನಿನಗ ಅಂದ್ಬಿಟ್ರು. ಮೃತ್ಯವೇತ್ವಾ ದದಾನೀತಿ. ತಂಹೋವಾಚ ಆ ನಚಿಕೇತನ ಕುರಿತು ಹೇಳಿದ್ರು. ಮೃತ್ಯವೇ ಯಮದೇವರಿಗೆ ತ್ವಾ ದದಾಮಿ ನಿನ್ನನ್ನು ಕೊಡುತ್ತೇನೆ, ಹೋಗ್ ನಡಿ ಅಂತ ಹೇಳಿ ಕಳಿಸ್ಬಿಟ್ರು. ಛೇ 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 ಅಂದ್ರೆ ಸಾಯ್ ಹೋಗು ಅಂತ ಅರ್ಥ. ಅದಕ್ಕೆ ಸತ್ ಹೋಗು. ಎಲ್ಲ ಅಡ್ಡಡ್ಡಡ್ಡ ಬಂದು ಸಿಟ್ಟಿಗೆದ್ದು ನೋಡ್ರಿ. ಸಿಟ್ಟಿಗೆದ್ದಾಗ ಅಪ್ಪದ್ರವ ಅಂತಿರ್ತಾರ, ಹಾಯ್ ಹೋಗ್ ಮಗನ ಅಂತ ತಿಳ್ಕೊಂಡು ಅಂತಿರ್ತಾರ. ಅವ್ನು ಹೋಗಂಗಿಲ್ಲ, ಇವ್ರು ಬಿಡಂಗಿಲ್ಲ. ಒಂದ್ 1000 ಸತ್ಯ ಇರ್ತಾರ್ರಿ ಅಪ್ಪ, ಸಾಯ್ ಹೋಗ್ಮಗನ ಅಂತ ತಿಳ್ಕೊಂಡು ಬಡ್ಸಾಗಿಲ್ಲವ. ಎಷ್ಟು ತಾಕತ್ತದ ನೋಡ್ರಿ, ಎಷ್ಟು ತಾಕತ್ತದ. ಹೋಗ್ಬಿಟ್ಟ ಪಾಪ ನಚಿಕೇತ. ಮೃತ್ಯವೇತ ಹೋಗ್ಬಿಟ್ಟ. ಇರ್ಲಿ ಸರಿ. ಈಗ ಇಷ್ಟು 3 ಮಂತ್ರಗಳಾದ ಮೇಲೆ ಬ್ರಹ್ಮಸಾರ ಎಂಬ ಗ್ರಂಥದ ವಾಕ್ಯವನ್ನು ಕೊಡ್ತಾರೆ ಆಚಾರ್ಯರು. ಬಹಳ ಚೆನ್ನಾಗಿದೆ. ಇದ್ದಕ್ಕಿದ್ದಂತೆ ಶ್ರೀಮದಾಚಾರ್ಯರು ಒಂದು ವ್ಯಾಖ್ಯಾನ ಮಾಡ್ತಾರೆ. ಪ್ರಾಯ ಯಾಕೆ ಶ್ರೀಮದಾಚಾರ್ಯರು ಇಂತಹ ಅರ್ಥವನ್ನ ಬರೆದ್ರು, ಇದು ಈ ವಾಕ್ಯವನ್ನ ಬರೆದ್ರು ಅಂತ ಕಲ್ಪನೆಯೇ ಬರೋದಿಲ್ಲ ನಮ್ಗೆ. ಏನಂತ ನೋಡ್ರಿ. ಅಗ್ನೋ ವಿಷ್ಣು ಸದಾಧ್ಯಾಯನ್ ತ್ರಿಶೋಗ್ನಿಂ ನಾಚಿಕೇತಕಂ ಯಶ್ಚೈತ ಸತು ಪ್ರಾಪ್ಯ ಸ್ವರ್ಗಂ ತತ್ರ ಭಯಾತಿಗಃ ಉಷ್ಯ ಮನ್ವಂತರಂ ಕಾಲಂ ಅಮೃತತ್ವಂ ಭಜೆ ಕ್ರಮಾತ್. ಸರಿ, ಏನಾಯ್ತು? ಯಾರು ಅಗ್ನೌ ಅಗ್ನಿಯಲ್ಲಿ, ವಿಷ್ಣು ಪರಮಾತ್ಮನನ್ನು, ಸದಾ ಧ್ಯಾಯನ್ ಯಾವಾಗಲೂ ಧ್ಯಾನಿಸುತ್ತಾ, ನಾಚಿಕೇತಂ ತ್ರಿಶಃ ಅಗ್ನಿಂ ತ್ರಿಶಃ ಯಶ್ಚೈತ 3 ಬಾರಿ ನಾಚಿಕೇತಾಗ್ನಿಯ ಚಯನ ಮಾಡ್ತಾರೋ, ನಾಚಿಕೇತಾಗ್ನಿಯನ್ನ ಮಾಡ್ತಾರೋ ಅಂದ್ರೆ ಈ ಉಪನಿಷತ್ನಲ್ಲಿ ಮುಂದೆ ಒಂದು ಅಗ್ನಿವಿದ್ಯಾ ಅಂತ ಬರ್ತದೆ. ಆ ಅಗ್ನಿಯ ಬಗ್ಗೆ ನಚಿಕೇತ ಕೇಳ್ತಾನೆ ಯಮದೇವರ ಕಡೆಗೆ. ಯಮದೇವರು ಪಾಠ ಹೇಳ್ತಾರ. ಹೇಳಿದ ಕೂಡಲೇ ಯಮದೇವರಿಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ, ಈ ಅಗ್ನಿ ಇನ್ ಮುಂದ ನಿನ್ನ ಹೆಸರಿನಿಂದ ಪ್ರಸಿದ್ಧ ಆಗಲಿ ಅಂತ ವರ ಕೊಟ್ಬಿಡ್ತಾರೆ. ಅದು ಬರ್ತ ಇಲ್ಲಿ ಇನ್ನೇ ಅಗ್ದಿ ನೆಕ್ಸ್ಟ್ ಅದ ಬಹಳ ಚಂದದ. ಆ ಇನ್ಸಿಡೆಂಟ್ ಅಲ್ಲಿ ಹೇಳ್ತೀನಿ. ಹಾಗಾದ್ರೆ ಲೋಕದಲ್ಲಿ ಈವರೆಗೆ ಪ್ರಸಿದ್ಧಿ ಇದ್ದ ಒಂದು ಅಗ್ನಿಗೆ ಯಮದೇವರ ವರದಿಂದ ನಾಚಿಕೇತಾಗ್ನಿ ಅಂತ ಬಂತು. ಅಂತಹ ಅಗ್ನಿ ನಾಚಿಕೇತಾಗ್ನಿಯನ್ನ ಅಂದ್ರೆ ಆ ಯಜ್ಞವನ್ನು 3 ಬಾರಿ ಯಾರು ಮಾಡ್ತಾರೋ, ತ್ರಿಶಃ ಅಗ್ನಿಂ ನಾಚಿಕೇತಂ ಯಶ್ಚೈತ ಸತುಪ್ರಾಪ್ಯ ಸ್ವರ್ಗಂ, ಅವರು ಸ್ವರ್ಗವನ್ನು ಪಡಿತಾರೆ. ತತ್ರ ಭಯಾತಿಗಃ, ಅಲ್ಲಿ ಭಯದಿಂದ ಪಾರಾಗಿ, ಉಷ್ಯ ಮನ್ವಂತರಂ ಕಾಲಂ, 1 ಮನ್ವಂತರದವರೆಗೆ ಸ್ವರ್ಗದಲ್ಲಿ ಇದ್ದು, ಅಮೃತತ್ವಂ ಭಜೇತ್ ಕ್ರಮಾತ್, ಕ್ರಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ತಿಳಿತಾ? ಇಷ್ಟು ಏನು ಅರ್ಥ ಆಯ್ತಿಲ್ಲ? ನಾಚಿಕೇತ ಅಂತ ಅಗ್ನಿ ಹೆಸರು ನೋಡ್ರಿ. ಆ ವಿದ್ಯಾರ್ಥಿಯ ಪ್ರತಿಭಾ ಬಲದಿಂದ ಒಂದು ಅಗ್ನಿಗೆ ತಮ್ಮ ಹೆಸರನ್ನ ಇಡುವಂತೆ ಮಾಡ್ಯಾರ. ಯಮದೇವರು ಸಂತುಷ್ಟರಾಗಿ ವರ ಕೊಟ್ಟು ಬಿಟ್ರು. ಆ ಅಗ್ನಿ ನಿನ್ನ ಹೆಸರೇ ಇಲ್ಲಿ ತಗೋ ಅಂತ ಹೇಳ್ಬಿಟ್ರು ಅವ್ರು. ಇದ್ರೊಳಗೆ ನಮ್ಗೆ ಸ್ವಾರಸ್ಯ ಅನ್ಸೋದೇನ್ ಗೊತ್ತೇನ್ರಿ? ಯಮದೇವರ ಅಧಿಕಾರದ ಪರಮಾವಧಿಯು, ನಚಿಕೇತನ ಬುದ್ಧಿಮತ್ತವು, ಹಾಗೂ ಪ್ರತಿ ಬಾರಿ ಬರುವ ನಚಿಕೇತನ ಯೋಗ್ಯತೆಯು 3 ಕಂಡು ಬರ್ತದೆ. ಹಂಗೆ ಅದು ಅಲ್ಲಿ ತನಕ ನಚಿಕೇತ ಬರೋ ತನಕ ಅಗ್ನಿಗೆ ಬೇರೆ ಹೆಸರು ಇರ್ತದೆ. ನಚಿಕೇತ ಬಂದ ಕೂಡ ಅಗ್ನಿಗೆ ಹೆಸರಾಗ್ತದೆ. ಸರಿಯಾ? ಮುಂದೆ ನೋಡ್ರಿ ಏನಾಯ್ತು ಅಂತಂದ್ರೆ, ಇಷ್ಟು ಇತಿ ಬ್ರಹ್ಮಸಾರೆ. ಹೌದು, ಇದು ಎಲ್ಲಿ ಸಂಬಂಧದ? ಇದು ಆಕ್ಚುಲಿ ಇಲ್ಲಿಗೆ ಸಂಬಂಧ ಅಲ್ರಿ. ಇದೇನಾಗಬೇಕು ಅಂದ್ರೆ 12ನೇ ಮಂತ್ರಕ್ಕೆ ಭಾಷ್ಯ ಬರ್ಬೇಕ್ರಿ. ಆಕ್ಚುಲಿ ಇದು ಎಲ್ಲಿ ಬರ್ಬೇಕು? ಇದು 12ನೇ ಮಂತ್ರ. ಸ್ವರ್ಗೇ ಲೋಕೇ ನ ಭಯಂ ಕಿಂಚನಾಸ್ತಿ ಅಂತ ಹೇಳಿ 12ನೇ ಮಂತ್ರದ ಅಲ್ಲಿ ವ್ಯಾಖ್ಯಾನ ಮಾಡಬೇಕಾಗಿತ್ತು ಶ್ರೀಮದಾಚಾರ್ಯರು. ಆದರೆ ಮೊದಲೇ ಮಂತ್ರಕ್ಕೆ ಮಾಡಿಬಿಟ್ರು. ಹಿಂಗೆ ಯಾಕೆ ಮಾಡಿದ್ರು ಅಂತ ಒಂದು ಪ್ರಶ್ನೆ. ಏನು ಆನಂದ ಅವರು ತಿಳಿತದಲ್ಲೋ ಅಲ್ಲದ ನೋಡ್ರಿ. ಸತ್ವಂ ಅಗ್ನಿಂ ಸ್ವರ್ಗ ಮಧ್ಯೇಶಿ ಏತಃ ಪ್ರತೇ ಬ್ರವೀಮಿ ತದುಮೋನಿ ಬೋಧ ಅಂತ ಇಲ್ಲೆಲ್ಲ ಬರ್ತಾವು. ಅಲ್ಲಿ ಬರ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂತು ಅಂದ್ರೆ ಇಷ್ಟೇ ಇಟ್ಕೊಳ್ರಿ.
ಈಗೇನು ಶ್ರೀಮದಾಚಾರ್ಯರು ಭಾಷ್ಯವನ್ನ ಬರೆದರು ಇದು ಅಕ್ಷರಶಃ ಮುಂದೆ ಯಾವುದೋ ಒಂದು ಮಂತ್ರಕ್ಕೆ ಬರಬೇಕು, ಇದು ಯಾಕೆ ಬರೆದರು ಅಂತ ಕೇಳಿದರೆ ಶ್ರೀಮದಾಚಾರ್ಯರಿಗಿಂತಲೂ ಮೊದಲೇ ಬಂದ ಒಬ್ಬ ಆಚಾರ್ಯರು ಹಿಂಗ್ ಬರದಾರ್ರಿ. ನಚಿಕೇತ ಎರಡನೇ ವರದಲ್ಲಿ ಪ್ರಾರ್ಥಿಸಿರುವಂತಹ ಅಗ್ನಿವಿದ್ಯಾ ಇರೋದಲ್ಲ, ಇದು ಅವ್ರ ವ್ಯಾಖ್ಯಾನದಾಗ ಲೋಕ ಪ್ರಾಪ್ತಿಗೆ ಮಾತ್ರ ಕಾರಣವಾದದ್ದರಿಂದ ಅದು ಸ್ವರ್ಗಲೋಕ ಪ್ರಾಪ್ತಿಗೆ ಮಾತ್ರ ಕಾರಣವಾದ್ದರಿಂದ ಬೇರೆ ಬೇರೆ ಲೋಕಗಳಲ್ಲಿ ಪುನಃ ಪುನಃ ಹುಟ್ಟಿ ಸಾಯೋದನ್ನ ಸ್ವಲ್ಪ ದಿವಸ ಪೋಸ್ಟ್ಪೋನ್ ಮಾಡಬಹುದು. ಯಾಕಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ತದೆ. ಇದು ಅಂದ್ರೆ ಬಹಳ ದಿವಸ ಇರ್ತಾನೆ. ಸ್ವರ್ಗಕ್ಕೆ ಹೋಗಿದ್ದಿಲ್ಲ ಅಂದ್ರೆ ಮತ್ ಹುಟ್ಟಬೇಕು, ಮತ್ತೆ ಸಾಯ್ಬೇಕು. ಎಲ್ಲಿ ನಾಯಿ ಆಗ್ತೀವೋ, ಇಲ್ಲಿ ಹಂದಿ ಆಗ್ತೀವೋ, ಇಲ್ಲಿ ಕತ್ತಿ ಆಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಪುನಃ ಪುನಃ ಜನಿಸುವುದನ್ನ ಸ್ವಲ್ಪ ದಿವಸದವರೆಗೆ ತಡೆಯುವುದಕ್ಕಾಗಿ ನಚಿಕೇತ ಆ ಅಗ್ನಿಯನ್ನ ಅಪ್ಪನ ಕಡೆಗೆ ಯಮದೇವರ ಕಡೆಯಿಂದ ಕೇಳಿದ ಅಂತ ಹೇಳಿ ಹಿಂಗೊಂದು ವ್ಯಾಖ್ಯಾನ ಮಾಡ್ತಾ ಮುಂದೇನಂತಾರ ಅಂತಂದ್ರೆ, ಉಪನಿಷತ್ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತಾತ್ಕಾಲಿಕವಾಗಿ ಮರಣವನ್ನ ದೂರ ಮಾಡುವುದು ಯಾವುದು, ಅದು ಉಪನಿಷತ್ತು ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಏನು ಸ್ವಲ್ಪ ದಿವಸದ ಮಟ್ಟಿಗರ ಮತ್ ಹುಟ್ಟೋದು ಸಾಯೋದನ್ನ ತಡಿಸ್ತದಲ್ಲ, ಅದಕ್ಕೆ ಅದು ಉಪನಿಷತ್ತು ಅಂತ ಅನ್ಬೇಕು ಅಂತ ಬರ್ದಾರ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು ಅಮೃತತ್ವಂ ಭಜಂತೆ. ಇದು ಈ ಅಗ್ನಿಯಲ್ಲಿ ಭಗವದಾರಾಧನೆ ಮಾಡಿದ ಮೇಲೆ ಸ್ವಲ್ಪ ದಿವಸ ಸ್ವರ್ಗಕ್ಕೆ ಹೋಗೋದು ಸತ್ಯ, ಅದ್ರೊಳಗೆ ವಿವಾದ ಇಲ್ಲ. ಆದ ಮೇಲೆ ಅವ ತಿರುಗಿ ಹುಟ್ಟಿ ಬರ್ತಾನಂತೇಳಿ ಬೇಡ, ಮೋಕ್ಷಕ್ಕೆ ಹೋಗ್ತಾನೆ. ಆದ್ರಿಂದ ಉಪನಿಷತ್ತು ಅಂದ್ರೆ ಮೋಕ್ಷಪ್ರದ ವಿದ್ಯಾ ಹೊರತಾಗಿ ಟೆಂಪರವರಿ ಜನನ ಮರಣಗಳನ್ನು ತಪ್ಪಿಸೋ ವಿದ್ಯಾ ಅಂತ ತಿಳಿಬೇಡ. ಅರ್ಥ ಆಯ್ತಾ? ಶ್ರೀಮದಾಚಾರ್ಯರು ತಮ್ಮ ಕಾಠಕೋಪನಿಷತ್ತಿನ ಭಾಷ್ಯದಲ್ಲಿ ವಿಷಯ ಅರ್ಥ ಆಯ್ತಾ, ಮುಂದೆ ಯಾವುದೋ ಮಂತ್ರಕ್ಕೆ ಮಾಡಬೇಕಾದ ವ್ಯಾಖ್ಯಾನವನ್ನ ಮೊದಲಿಗೆ ಮಾಡಿದರು. ಯಾಕೆ ಅಂದ್ರೆ ಪರವ್ಯಾಖ್ಯಾನಕಾರರು ಉಪನಿಷತ್ತು ಅಂದ್ರೆ ನಚಿಕೇತನು, ಅದನ್ನ ಉಪನಿಷತ್ತು ಶಬ್ದ ಅರ್ಥ ಬಿಡಿಸ್ಲಿಕ್ಕೆ ನಚಿಕೇತನು ಯಮದೇವರಿಂದ ಒಂದು ವಿದ್ಯೆಯನ್ನ ಪಡೆದು ತನ್ನ ತಂದೆ ತಾತ್ಕಾಲಿಕವಾಗಿ ಕೆಲವು ವರ್ಷಗಳಷ್ಟಾದರೂ ಸುಖವಾಗಿ ಸ್ವರ್ಗದಲ್ಲಿ ಇರ್ಲಿ, ಆಮೇಲೆ ಎಲ್ಲರ ಹುಟ್ಟುಗೋಲ್ನ ಯಾಕೆ ಮತ್ತೇನ್ ಮಾಡ್ಲಿಕ್ಕೆ ಬರ್ತದ ಅನ್ನೋ ಅಭಿಪ್ರಾಯದಿಂದ ಕೇಳಿದ ಅಂತ ಹೇಳಿದ್ರೆ, ಅದಕ್ಕೆ ಶ್ರೀಮದಾಚಾರ್ಯರು ಬ್ರಹ್ಮಸಾರದ ವ್ಯಾಖ್ಯಾನವನ್ನ ಗ್ರಂಥವನ್ನು ಉದಾಹರಣೆ ಮಾಡ್ತಾ ಅಗ್ನ್ಯಂತರ್ಗತನಾದ ಹರಿಯ ಆರಾಧನೆಯನ್ನ ಮಾಡಿ ಸ್ವರ್ಗದಲ್ಲಿ ಒಂದು ಮನ್ವಂತರಗಳ ಕಾಲ ಇದ್ದು ಅನಂತರದಲ್ಲಿ ಅವರೆಲ್ಲಿ ಹೋಗ್ತಾರ, ಮೋಕ್ಷಕ್ಕೆ ಹೋಗ್ತಾರ. ಅದರಿಂದ ಉಪನಿಷತ್ತು ಅಂದ್ರೆ ಮೋಕ್ಷಪ್ರದ ವಿದ್ಯಾ ಹೊರತಾಗಿ ಸ್ವರ್ಗಪ್ರದ ವಿದ್ಯಾ ಅಂತ ತಿಳಿಬೇಡ್ರಿ. ಇದಕ್ಕಾಗಿ ವ್ಯಾಖ್ಯಾನವನ್ನ ಮಾಡಬೇಕಾಯ್ತು. ಸರಿನಾ? ಓಕೆ, ರೈಟ್. ಮುಂದೆ ಈಗ ಅಸಲ್ ವಿಷಯಕ್ಕೆ ಬರ್ತಾರೆ. ಈಗ ಇಚ್ಛನ್ ವಾಜಶ್ರವೋ ನಪ್ತ ತದೌ ಸರ್ವಸ್ವ ದಕ್ಷಿಣಾಂ. ಇಚ್ಛನ್ ಇಚ್ಛಿಸುತ್ತಾ, ಯಾರು? ವಾಜಶ್ರವೋ ನಪ್ತ. ನಪ್ತ ಅಂತ ಬಂತ ನೋಡ್ರಿ, ಮರಿ ಮೊಮ್ಮಗ ಅಂದ್ರೆ ಮೊಮ್ಮಗನ ಮಗ. ಏನಾಗ್ತಾನವ? ಮರಿ ಮೊಮ್ಮಗ. ಮರಿ ಮೊಮ್ಮಗ. ಅವ ಅಲ್ಲ ನೋಡ್ರಿ, ಅವ ಯಾರು ಅಂದ್ರೆ ಉದ್ದಾಲಕ. ಆನಂದವರು ಉದ್ದಾಲಕರೇ ಮರಿ ಮಕ್ಕಳು ವಾಜಶ್ರವಸ್ಸಿಗೆ. ಅವ್ರ ಮಗ ಮತ್ತ. ಅದಕ್ಕೆ ಉದ್ದಾಲಕನ ಮಗ. ಸರಿ ಆಯ್ತಾ? ಇಚ್ಛನ್ ಇಚ್ಛಿಸುತ್ತಾ ಏನನ್ನ? ಸ್ವರ್ಗಲೋಕಂ ತೆಳಗದ ಸ್ವರ್ಗಲೋಕಂ ಇಚ್ಛನ್, ಸ್ವರ್ಗಲೋಕವನ್ನು ಇಚ್ಛಿಸುತ್ತಾ. ವಾಜಶ್ರವೋ ನಪ್ತ, ವಾಜಶ್ರವ ಎಂಬ ಋಷಿಯ ಮಗನಾದ ಉದ್ದಾಲಕನು ಸರ್ವಸ್ವ ದಕ್ಷಿಣಾಂ ದದೌ, ಎಲ್ಲಾ ದಕ್ಷಿಣೆಯನ್ನ ಕೊಟ್ರು. ದದೌ ಗಾಶ್ಚ ನಿರೀಂದ್ರಿಯಾನ, ಇಂದ್ರಿಯವಿಲ್ಲದೆ ಇರುವಂತಹ ಆಕಳಗಳನ್ನು ಕೊಟ್ಟರು. ಆಗ ಮಗ ಮಾಂ ದತ್ವಾಪಿ ನತೇಗಾವೋ ದಾತವ್ಯ ಈದೃಶ ಇತಿ. ಅಪ್ಪ, ನನ್ನನ್ನ ಕೊಟ್ಟಾದರೂ ಕೂಡ ನೀವು ಪುಣ್ಯ ಕಟ್ಟಿಕೊಳ್ಳ್ರಿ. ಈದೃಶೋ ಗಾವೋ ನ ದಾತವ್ಯ, ಈ ತರಹದ ಆಕಳಗಳನ್ನ ಕೊಡಬೇಡ್ರಿ. ಉವಾಚ ಪುತ್ರಸ್ತಂಬಾಲ, ಈ ತರಹದ ಬಾಲಕನು. ಉವಾಚ ಪುತ್ರಸ್ತಂಬಾಲ, ಬಾಲಃ ತಂ ಉವಾಚ, ಮಗನು ಅಪ್ಪನಿಗೆ ಹೇಳಿದ. ತಂ ಶಶಾಪ ಪಿತಾ ಸ್ವಯಂ, ತಂದೆ ಶಾಪ ಕೊಟ್ಟು ಬಿಟ್ರಲ್ರಿ, ತಂದೆ ಶಾಪ ಕೊಟ್ಟು ಬಿಟ್ರಲ್ಲ ಅಂತ ಹೇಳಿ ಮುಗಿಸ್ಬಿಟ್ರಿ. ಮುಂದಿನ ಮಂತ್ರ 4ನೇದ್ದು. ಪಡೆದೇ ತೀರ್ಬೇಕು ಅನ್ನೋ ಹಠಕ್ಕ ಏನವ ಕೊಟ್ಬಿಡ್ಬೇಕು. ಸರ್ವದಾನ ಅಂತ ಹೇಳ್ಬಿಡ್ತೀವಿ. ಅವ್ ಹೆಂಗಾರೆ ನಮ್ ಸಂಬಂಧ ಇಲ್ಲ. ಅವು ನಮ್ ಕಡೆ ಏನೋ ಅವ್ನು ಕೊಡ್ತೀವಿ, ಹೊಸ ತಗೊಂಡ್ಕೊಡ್ಬೇಕು. ನಾವೇನ್ರಿ ಏನವ ಕೊಟ್ಬಿಡೋದು. ಅವರಿಗೆ ಸ್ವರ್ಗ ಪಡೆಯೋ ಮೋಹದಲ್ಲಿ ಅವು ಹೆಂಗವ ಏನವ ಆಲೋಚನೆ ಮಾಡ್ಲಾರ್ದಂಗೆ ಮುಗಿಸ್ಬಿಟ್ರೆ ಕೆಲಸ. ಅದಕ್ಕೆ ಮಗ ಹೇಳ್ಬೇಕಾಯ್ತು. ಅದಕ್ಕೆ ಸಿಟ್ಟಿಗೆ ಬಂದು ಶಾಪ ಕೊಟ್ರು ಅಂತ ಅದಕ್ಕೆ ಮೋಹ. ಸರಿ ಸರಿ, ಹೋಗು ಅಂತ ಹೇಳಿ ಶಾಪ ಫಸ್ಟ್ ಶಾಪ ಸತ್ ಹೋಗ್ ನೀನು ಅಂತ ತಿಳ್ಕೊಂಡು ಹೇಳಿ ಶಾಪ ಮುಗಿತಾ. ಮುಂದೆ ನೋಡ್ರಿ ಏನಾಯ್ತು ಅಂತ ತಿಳ್ಕೊಂಡು. ಹಿಂಗ ಶಾಪ ತಗೊಂಡ ಮೇಲೆ ಆ ಹುಡುಗಿ ಏನ್ ಮಾಡಿದ? ಅಯ್ಯೋ ಅಂತ ತಗೋದ್ ಕೂತ್ನೆ. ನಾವೇನ್ರಿ ಇವ್ ನಮ್ಮಪ್ಪ ಯಾಕೆ ಶಾಪ ಕೊಟ್ಟು ಹಿಂಗಂದ್ರೆ ಏನೂ ಅನ್ನಿಲ್ರಿ. ಅಯ್ಯೋ ಇದು ವ್ಯರ್ಥ ಆಗ್ಬಿಡ್ತಲ್ಲ ಅಂದ ನಮ್ಮ ಹುಡುಗ.
ಅಯ್ಯೋ ಕೊಡೋದು ಕೊಟ್ಟಿಯೋ ಮಹಾರಾಯ, ವ್ಯರ್ಥ ಆತಲ್ಲಿ ಇದು ಅಂತ ಅವಂದ್ರಿ. ಯಾಕ ಯಮದೇವ್ರ ದಾನ ತಗೊಂಡು ಏನ್ ಮಾಡ್ತಾರ ನನ್ನ ಅಂತ. ಬ್ಯೂಟಿ ಇದು ನಿಜವಾಗ್ಲೂ ಬಹಳ ಸುಂದರ ಇದೆ. ಯಮದೇವ್ರ ನನ್ನ ದಾನ ತಗೊಂಡು ಏನ್ ಮಾಡ್ತಾರ? ಯಾಕ ನೋಡ್ರಿ ಮುಂದೆ ಹೆಂಗದ ಅಂದ್ರೆ ಮುಂದಿನ ಮಂತ್ರ, ಬಹೂನಾಮೇಮಿ ಪ್ರಥಮೋ ಬಹೂನಾಮೇಮಿ ಮಧ್ಯಮಃ ಕಿಂ ಸಿದ್ಧ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ಅಲ್ಲ, ಅಹಂ ನಾನು ಅದ್ಯ ಇವತ್ತು ಬಹೂನಾಂ ಪುರುಷಾಣಾಂ ಮಧ್ಯೆ ಪ್ರಥಮಃ. ಇನ್ನು ನೆಕ್ಸ್ಟ್ ಯಾರ್ಯಾರು ಸಾಯೋರಿದ್ದಾರೆ ನೋಡ್ರಿ ಅವ್ರಿಗೆಲ್ಲ ನಾ ಫಸ್ಟ್. ನೆಕ್ಸ್ಟ್ ಈಗ ನಂದಾದ್ಮೇಲೆ ಯಾರು ಸಾಯೋರಿದ್ದಾರಲ್ಲ ಅವ್ರಿಗೆ ನಾ ಏನಾಗಿನಿ? ಫಸ್ಟ್ ಆಗೀನಿ ಆತ. ಇನ್ ಈಗಾಗಲೇ ಯಾರು ಹೋಗ್ಯಾರ ನೋಡ್ರಿ ಅವರಿಗೆ ನೆಕ್ಸ್ಟ್ ಆಗೀನಿ, ಅವರಿಗೆ ಫಸ್ಟ್, ಇವರಿಗೆ ನೆಕ್ಸ್ಟ್ ಆಗೀನಿ. ಏನು ಯಮದೇವ್ರಿಗೆ ನನ್ನಂಥವ್ರ ದಿವಸ ಎಷ್ಟು ಮಂದಿ ಬರ್ತಾರೋ ಅಂದ್ರೆ ಆ ವಾಕ್ಯ ಎಷ್ಟು ಚಂದ ಇರ್ತದೆ ವಿಚಾರ ಮಾಡಿ. ಬಹೂನಾಂ ಏಮಿ, ಬಹಳ ಜನರ ಮಧ್ಯದಲ್ಲಿ ಪ್ರಥಮಃ ಏಮಿ, ಮೊದಲಿಗೆ ನಾಗ ಹೋಗ್ತೀನಿ. ಬಹೂನಾಮೇಮಿ ಮಧ್ಯಮಃ, ಈಗ ಮುಂದೆ ಹೋದವ್ರಿಗೆ ನಾ ಮಧ್ಯಮ ಆಗ್ತೀನಿ. ಯಾಕೆ ಇನ್ನು ಹಿಂದೆ ಬರೋರಿದ್ದಾರೆ, ನಾನು ಲಾಸ್ಟ್ ಅಲ್ಲ. ಅದಕ್ಕೆ ಮಧ್ಯಮ. ಎಷ್ಟು ಲಾಸ್ಟ್ ಎಷ್ಟು ಚಂದ ಹೇಳಿ ನೋಡ್ರಿ. ಮುಂದೆ ಬರುವವರಿಗೆಲ್ಲ ನಾ ಮೊದಲಿಗೆ ಆಗ್ಬಹುದು, ಆದ್ರೆ ಮೊದಲಿಗೆ ಹೋದವ್ರು ನಾ ಕೊನೆಯವಲ್ಲ, ನಾ ಮಧ್ಯಮ. ಹಿಂದೆ ಬರೋರಿದ್ದಾರೆ ಇನ್ನು. ಕಿಂ ಸ್ವಿದ್ ಯಮಸ್ಯ ಕರ್ತವ್ಯಂ. ಅಯ್ಯೋ ಕಿಂ ಸ್ವಿತ್ ಕಿಮವನ ಯಮದೇವರಿಗೆ ಏನ್ ಮಯಾದ್ಯ ಕರಿಷ್ಯತಿ, ಏನ್ ಮಾಡ್ಬೇಕು ತಗೊಂಡು ನನ್ ತಗೊಂಡು ಏನ್ ಮಾಡ್ಬೇಕಾಗ್ಯದವ? ಉಪಯೋಗ ಇಲ್ಲ. ಅರ್ಥ ಆಯ್ತೇನ್ರಿ ಹೇಳಿದ್ದು? ಸರಿ. ಕಿಂ ಸ್ವಿದ್ಯಮಸ್ಯ ಕರ್ತವ್ಯಂ, ಯಾಕಂದ್ರ ಒಂದು ವೇಳೆ ನನ್ನನ್ನು ದಾನ ಕೊಟ್ರ ಏನ್ರಿ, ಯಮಸ್ಯ ಮಯಾ ಕಿಂ ಕರ್ತವ್ಯಂ ಯನ್ ಮಯಾದ್ಯ ಕರಿಷ್ಯತಿ ತತ್ ಕಿಮಸ್ತಿ. ಯಮದೇವರಿಗೆ ನನ್ನಿಂದ ಏನಾಗಬೇಕಾಗಿದೆ? ಯಾಕಂದ್ರೆ ಅವ್ರಿಗೆ ಯಾರಿಗೂ ಸೇವಕರು ಇದ್ದಿದ್ದೇ ಇಲ್ಲ ಅಂದ್ರೆ ನಾವು ಹೋಗಿ ಸೇವಾ ಮಾಡ್ಬೇಕು. ಸರಿ, ಬೇಕಾದಷ್ಟು ಮಂದಿ ಇದ್ದಾರೆ, ಅವ್ರಿಗೆ ಸೇವಕರಿದ್ದಾರೆ, ಮತ್ತೊಬ್ಬರಿದ್ದಾರೆ, ಮುಗಿದೊಬ್ಬರಿದ್ದಾರೆ. ಹೋಗಿ ಏನ್ ಮಾಡ್ಬೇಕು? ಯಾರೋ ಕೇರನ್ ಸ್ವಾಮಿಗಳಿಗೆ ನಾವೊಬ್ರು ಮಠಕ್ಕೆ ಬರೋಣೇನ್ರಿ? ಅಲ್ಪ ಮಠದಾಗಿ ನೀ ಕಡಿಮೆ ಇದ್ದಾರಂತ ಹತ್ಲಿಕತ್ತೀವೋ ಏನು ಕೇರಂತ ನೀವೊಬ್ಬ ಮತ್ತೆ ಊಟಕ್ಕೆ ಎಕ್ಸ್ಟ್ರಾ ಎಕ್ ಬೇಕ್ರಿ ಇದು. ಹೆಂಗಿರ್ತಾವ್ರಿ ನಮ್ಮಲ್ಲಿ ಮಠದ ಸ್ವಾಮಿ. ನಮ್ಮ ಸ್ವಾಮಿಗಳ ಕಾಲಕ್ಕೆ ಎಷ್ಟು ಮಂದಿ ಮಠಕ್ಕೆ ಹತ್ತಿದ್ರಿ? ಈ ಊರಿಂದ ಅವ್ರು ಅಲ್ಲಿ ಹತ್ತೋದಲ್ಲಿ ಇಳಿಯೋದು, ಅಲ್ಲಿ ಹತ್ತೋದಲ್ಲಿ ಇಳಿಯೋದು. ಸ್ವಾಮಿಗಳು ಪಾಪ ಹ್ಞೂ ಅನ್ಬೇಕು, ರಘುಪ್ರೀತಿ ಹತ್ತಪ್ಪ ಹತ್ತು. ಏನು ಎಂದೆಂದು ಒಟ್ಟ ಬೇಡ ಅವಲ್ಲಿ ಇಲ್ಲೇ ಇಲ್ರಿ ಅವ್ರು. ಬರೋರು ಯಾರೋ ಬರೋರು, ನಾ ಮಠಕ್ಕೆ ಹತ್ತಿ ಹತ್ತಪ್ಪ 4 ದಿವಸ ಇತ್ತ 5 ದಿವಸ ಹೋಗ್ಪ ಏನ್ ಮಾಡ್ಬೇಕು ಅಂತ. ಇನ್ನ ಹೆಂಗಿರ್ತಿದ್ ಪರಿಸ್ಥಿತಿ. ಅದಕ್ಕೆ ಯಮದೇವ್ರ ಕಡೆ ಹೋಗಿ ಏನ್ ಮಾಡ್ಬೇಕಾಗಿದೆ ಎಲ್ಲರ. ಸರಿ, ಮುಂದೆ ನೋಡ್ರಿ. ಇಷ್ಟ ಆತ 4ನೇ ಮಂತ್ರ. ಇನ್ನು 5ನೇ ಮಂತ್ರ, ಅನುಪಶ್ಯ ಯಥಾ ಪೂರ್ವೇ. ಅವ ಏನ್ ಮಾಡ್ತಾನ, ನೀ ಕೊಟ್ಟ ದಾನ ವ್ಯರ್ಥ, ಅದಕ್ಕೆ ನನಗೆ ದುಃಖ ಆಗ್ಲಿಕ್ಕತ್ತದ. ನಾ ಸತ್ತದ್ದಕ್ಕಲ್ಲ ಮತ್ತ ನನಗ ಯಾಕಂದ್ರ ಸಾಯೋದ್ ನಿಶ್ಚಿತನ ಯಾರಾದ್ರು. ವೇದೇಶ್ ತೀರ್ಥ ಎಷ್ಟು ಚಂದ ಬರೀತಾರಂದ್ರೆ, ತ್ವದೀಯಂ ದಾನಂ ವ್ಯರ್ಥಂ ಭವತಿ ಇತ್ಯೇವ ಮಮ ಕ್ಲೇಶ. ನನ್ ದುಃಖ ಏನಂದ್ರ ನೀ ಮತ್ ಇದೂ ಒಂದ್ ವ್ಯರ್ಥ ಆಗುತ್ತೆ ಅಲ್ವೋ ಮಹಾರಾಯ. ದುಃಖ ಹೊರತಾಗಿ ಮಮ ಮರಣಂ ದತ್ತಮಿತಿನ, ನಂಗೆ ಸಾಯಿ ಅಂತ ಹೇಳಿದೆ ಅಂತ ದುಃಖ ಆಗಿಲ್ಲ ನನಗೆ. ಯಾಕಂದ್ರ ದೇಹಿನ ಮರಣಸ್ಯ ನಿಯತತ್ವಾತ, ಹುಟ್ಟಿದವ್ರು ಒಂದ್ ದಿವ್ಸ ಸಾಯ್ಲೇಬೇಕಲ್ರಿ. ಇಲ್ಲೇ ಎಷ್ಟು ದಿವ್ಸ ಅಂತ ಇರ್ತಾರ. ಇದ್ರ ಮುಂದಿನವ್ರು ಏನ್ ಮಾಡ್ಬೇಕ್ರಿ? ಇದ್ರ ಮುಂದಿನವ್ರು ಏನ್ ಮಾಡ್ಬೇಕ್ರಿ? ಮುಂದಿನವ್ರು ನಮ್ಕಿಂತ ಮೇಲಿನವ್ರು ಹೋಗ್ಯಾರಂತ ನಾವ್ ಬಂದಿವ ಪ್ರಾಮಾಣಿಕವಾಗಿ. ಮತ್ ನಾವ್ ಹೋದ್ಮೇಲೆ ಮುಂದಿನವ್ರು ಬರ್ತಾರ. ಹೌದು, ಹೆಂಗ್ ಈ ಅವತ್ತು ಹುಟ್ಟಿದವ್ರೆಲ್ಲ ಇವತ್ತಿನ ತನಕ ಇದ್ರೆ ನಾವು ಬರ್ಲಿಕ್ಕೆ ಬರ್ತಿತ್ತು. ಅದಕ್ಕ ಭಾಗವತ ದಶಮಸ್ಕಂದದ ಪ್ರಾರಂಭದಲ್ಲಿ ಒಂದ್ ಮಾತದ, ದೇವ್ ದೊಡ್ಡ ಅನುಗ್ರಹ ಏನ್ ಮಾಡ್ಯಾನಂದ್ರ ಸಕಾಲ ಮರಣ ಕೊಡೋದು ದೊಡ್ಡ ಅನುಗ್ರಹ ಅಂತ ಹೇಳ್ಯಾರ್ರಿ ಶುಕಾಚಾರ್ಯರು. ಸಕಾಲ ಮರಣ ದೊಡ್ಡ ಅನುಗ್ರಹ. ಇಲ್ಲೇ ಇದ್ರೆ ನಮ್ಮಂಥವ್ರು ನಾವ 200-300 ವರ್ಷ ಕೂತ್ ಬಿಟ್ರೆ ಪಾಪ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕ್ರಿ ಎಲ್ಲರ? ಹಂಗ ನಮ್ ಹಿರಿಯರು ಕೂತಿದ್ರೆ ನಾವು ಬರ್ತಿದ್ವಿ, ನಾವನಾಗ ಇರ್ತಿದ್ವಿ ಅಲ್ಲೇ ಇನ್ನು. ಮುದುಕ ಜಾಸ್ತಿ ಆಗ್ಬಿಡ್ತಾರೆ. ಮತ್ತೆ ಯಾರು ತಗೊಂಡ್ರು ಇರೋದಿಲ್ಲ. ಅವ ಬಾ ಕಠಿಣ ಅದರಿ. ಸಂಜಿಗೆಲ್ಲಿ ಇವತ್ತ ಮನ್ಯಾಗ ಏನ್ ಸಂಜಿಗೆ? ಹುಡುಗಿಯವ್ರನ್ಯಾಗೋ ಪಾಂಡ್ರಂಗಿಯವ್ರನ್ಯಾಗೋ? ಮನ್ಯಾಗ ಹುಡುಗಿಯವ್ರನ್ಯಾಗ ಕಾಣಿಸ್ತೀವ. ತಾಯ್ ಅನುಪಶ್ಯ ಯಥಾ ಪೂರ್ವೆ. ನಾವೆಲ್ಲ ಹೆಂಗೆ ಕೂತ್ರೆ ಗೌರ್ಮೆಂಟ್ ಪೆನ್ಷನ್ ಬಂದ್ ಮಾಡ್ಬಿಡ್ತಾ ಅಂತದ್ದು. ಹೌದ್ರಿ, ಹೆಂಗ್ ಕೂತ್ಕೊಡ್ಬೇಕು? ಅದಕ್ಕೆ
ಸರಿ ಸರಿ ಮುಂದೆ ನೋಡ್ರಿ ಏನಂತಾರ ಅದಕ್ಕ ಭಾಳ ಚಂದ್ರಿ. ಅದಕ್ಕೆ ವೇದೇಶ್ ತೀರ್ಥರ ಅಂದ್ರು, ಅಯ್ಯೋ ಅಪ್ಪ ಯಾಕೆ ಕೊಟ್ಟೆವು ಮಹಾರಾಯ, ಹುಟ್ಟಿದವ್ರು ಸಾಯ್ಲೇಬೇಕಾ ಮತ್ತೆ, ಅದೇನು ಸಂದೇಹನೇ ಇಲ್ಲ. ಅದಕ್ಕೆ ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಓ ತಂದೆ ನೋಡು, ಹೇಗೆ ಯಥಾ ಪೂರ್ವೇ, ಹೇಗೆ ಹಿಂದಿರುವಂತಹ ಜೀವರು ಅಂದ್ರೆ ಮನುಷ್ಯರು ದೇಹಿಗಳು, ಮೃತಾಹ ಎಲ್ಲ ಸತ್ರೋ, ಮತ್ತ ಅಪರೇ ತಥಾ ಅದೇ ರೀತಿಯಾಗಿ ಅಪರೇ ಮುಂದೆ ಬರೋರು ಕೂಡ ಸಾಯ್ತಾರೋ, ಇದನ್ನ ಪ್ರತಿಪಶ್ಯ ನೋಡಿ. ಅಯ್ಯೋ ನೀ ವಿಚಾರ ಮಾಡ್ಬೇಕಾಗಿತ್ತು ಬೇಡಪ್ಪ ಮಹಾರಾಯ, ಅರ್ಥ ಆಯ್ತಿಲ್ರಿ ಏನಂತ ಹೇಳಿ. ಯಥಾ ಪೂರ್ವೇ ತಥಾ ಅಪರೇ, ಹಿಂದಿನವ್ರು ಹೆಂಗೋ ಮುಂದಿನವರು ಹಂಗ ಅಂಬೋದನ್ನ ತಿಳ್ಕೊಂಡು, ಅಂದ್ರೇನು, ಮೊದಲಿನವ್ರು ಹೆಂಗ ಸತ್ತಿದ್ದಾರೋ ಹಂಗ ಮುಂದೆ ಬರೋರು ಕೂಡ ಸತ್ತೇ ಸಾಯ್ತಾರ ಅಂತ ಗೊತ್ತಾದ ಮೇಲೆ, ಇಷ್ಟು ತಿಳ್ಕೊಂಡ ಮೇಲೆ, ಯಾಕ ಅವರಿಗೂ ದೇಹ ಅದ ನಮಗೂ ದೇಹ ಅದ, ಇಬ್ರು ಸಮಾನವಾಗಿ ದೇಹ ಉಳ್ಳವರು, ನನ್ನಂತೆ ದೇಹ ಇರುವರು ಅವರು ಸತ್ತಾಗ ಅವರಂತೆ ದೇಹ ಇರುವ ನಾನು ಕೂಡ ಸತ್ತೇ ಸಾಯ್ತೀನಲ್ಲ, ಹೌದಿಲ್ಲೋ? ಕನ್ಫರ್ಮ್ ಇದ್ದ ಹೊತ್ತಿನೊಳಗ ಇದನ್ನ ನೀವು ಇದನ್ನ ದನ ಕೊಡೋದಂತಾರಪ್ಪ ಯಾರು, ದನ ಕೊಡೋದಂತಾರ ಇದಕ್ಕೆ. ಯಾವ್ದು ನಿಶ್ಚಿತ ಅದ ಅದನ್ನ ಅಲ್ಲೇ ಅಲ್ರಿ, ಅದಕ್ಕೆ ದನ ಕೊಡೋದ ನಂಗೆ ಇಲ್ಲ. ಏನ್ ಮಾಡ್ಬೇಕು ನೋಡ್ರಿ ಹಿಂಗಾದ ಪರಿಸ್ಥಿತಿ. ಅದಕ್ಕೆ ದೃಷ್ಟಾಂತ ಕೊಡ್ತಾರ ಹೆಂಗ, ಸಸ್ಯಮಿವ ಮರ್ತ್ಯ ಪಶ್ಯತೆ ಸಸ್ಯಮಿವ ಜಾಯತೆ ಪುನಃ. ಹೇಗೆ ಸಸ್ಯವು ಪರಿಪಕ್ವವಾದಾಗ ಜೀರ್ಣವಾಗಿ ಬೀಳ್ತದೆ, ಮತ್ತ ಹೊಸದಾಗಿ ಹುಡ್ತದ, ಹಂಗ ಸಸ್ಯಮಿವ ಮರ್ತ್ಯ ಮನುಷ್ಯನೇನಿದ್ದಾನ ಇವೇನಾಗ್ತಾನ, ಕಾಲಕ್ಕೆ ಬಂದಾಗ ಸಸ್ಯವು ಪಕ್ವವಾಗ್ತದ, ಪಕ್ವವಾದ ಮೇಲೆ ಜೀರ್ಣ ಆಗ್ತದ, ಜೀರ್ಣ ಆದ್ಮೇಲೆ ಮತ್ತೆ ಹುಡ್ತದ. ಹಿಂಗ ಉತ್ಪತ್ತಿ ವಿನಾಶ ಅಂತಿದ್ದಂತೆ ನಮಗೂ ಕೂಡ ಉತ್ಪತ್ತಿ ವಿನಾಶಗಳು ಇರ್ತಕ್ಕಂತಹದ್ದಾಗಿದೆ. ಅಂದಮೇಲೆ ಹೊಸದೇನಾಯಿತು? ಅಪ್ಪನ ಬಗ್ಗೆ ಏನು ಉದ್ಗಾರ ತೆಗದ ಅಂದ್ರ, ನಂಗೆ ನೀ ಶಾಪ ಕೊಟ್ಟದಕ್ಕೆ ಬೇಜಾರಿಲ್ಲ, ಒಂದು ಯಮಗ್ ವ್ಯರ್ಥ ಅದು ಕೊಟ್ಟದ್ದು, ಎರಡನೇದ್ದು ಅದು ಸಹಜ ಇತ್ತದು, ಹಾಗೆ ಆಗ್ತಿತ್ತು, ನೀ ಕೊಟ್ಟು ಏನ್ ಬಂತ್ ಲಾಭ? ಅರ್ಜುನ ಇದೇ ಉತ್ತರ ಹೇಳಿದ ಕೃಷ್ಣ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಮನುಷ್ಯರು ಹಳೆ ಬಟ್ಟೆಯನ್ನು ಬಿಸಾಕಿ ಹೊಸ ಬಟ್ಟೆ ತಗೊಳ್ಳೋ ಹಂಗ ಈ ದೇಹ ತಗೋತಾರ, ಅದಕ್ಕೆ ನೀ ಯಾಕೆ ಚಿಂತೆ ಮಾಡ್ತೀನಿ ಅಂತ ಹೇಳಿದ್ದು ಕಾಟಕೋಪನಿಷತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ನೆನಪಾತು ಅಂತ ಹೇಳ್ತೀನಿ. ಕೃಷ್ಣ ಗೀತಾದೊಳಗ ಕಾಟಕೋಪನಿಷತ್ತಿನ ವಾಕ್ಯಗಳನ್ನು ಹೆಚ್ಚು ಉಪಯೋಗ ಮಾಡ್ಕೊಂಡ, ಹೆಚ್ಚು ಬರ್ತಾವ. ಆ ಎಲ್ಲ ಮಂತ್ರ ಬಂದದ್ದೆಲ್ಲ ಹೇಳ್ತೀನಿ, ಎಲ್ಲೆಲ್ಲಿ ಯಾವ್ಯಾವ ವಾಕ್ಯ ಕಾಟಕೋಪನಿಷತ್ತು ಗೀತಾಕ ದಾನ ಆಗ್ಯಾವ ಅಂತ ಹೇಳಿರ್ತೀನಿ ನಿಮಗೆ. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ. ಇವ್ ಹೆಂಗ 10 ಉಪನಿಷತ್ತುಗಳಿಗೆ 4 ವೇದಕ್ಕೆ 10 ಉಪನಿಷತ್ತು, ಹಂಗ ಮಹಾಭಾರತಕ್ಕೆ ಗೀತಾ ಉಪನಿಷತ್ತು, ಮಹಾಭಾರತಕ್ಕೆ ಭಗವದ್ಗೀತಾ ಉಪನಿಷತ್ ರೀ. ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೇ ಬರೀತಿರ್ತಾರೆ. ಅದಕ್ಕೆಲ್ಲ ಸಾಲ ಹೋಗ್ಯಾವ, ದಾನ ಹೋಗ್ಯಾವ. ಸರಿ, 6ನೇ ಮಂತ್ರ ಮುಗೀತು. ಸಸ್ಯಮಿವ ಜಾಯತೆ ಮರ್ತ್ಯ ಸಸ್ಯಮಿವ ಪುನಃ ಏನದು ಹುಡ್ತದ ಸಾಯ್ತದ, ಏನೆಲ್ಲರ ಏನಲ್ಲ ತಗೊಂಡು ನೀನು ನನ್ನನ್ನು ಯಮನಿಗೆ ದಾನ ಮಾಡಿದ್ದು ವ್ಯರ್ಥ ಅಂತ ನನಗೆ ದುಃಖ ಆಗ್ಲಿಕ್ಕೆ ಹೊರತಾಗಿ ನಾನು ಮರಣಕ್ಕೆ ಅಂಜುವುದಿಲ್ಲ. ಯಾಕಂದ್ರೆ ನನಗಿಂತ ಮೊದಲು ಸತ್ತಾರ, ನನ್ನ ಆದ್ಮೇಲೂ ಸಾಯೋರು ಇದ್ದಾರೆ. ಇದನ್ನ ತಿಳ್ಕೊಂಡ್ಮೇಲೆ ನಂಗೇನು ದುಃಖ ಆಗುದೇ ಇಲ್ಲ. ಹುಟ್ಟಿದವ ಸಾವು ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೆಂಗ ಸಸ್ಯದಂತೆ ಮನುಷ್ಯರು ಹುಡ್ತಾರೆ ಸಾಯ್ತಾರೆ, ಅಷ್ಟೇ ಕೆಲಸ. ಸ್ವಲ್ಪ ಇಲ್ಲಿ 1 ನಿಮಿಷ ನಿಂತ್ಕೊಳ್ರೆ ಮಜಾ ಹೇಳ್ತೀನಿ ಏನಂತ ತಿಳ್ಕೊಂಡು. ನಮ್ಮಲ್ಲಿ ಒಬ್ಬರು ಭಾರತದಲ್ಲಿ ಒಬ್ಬರು ವಿಜ್ಞಾನಿಗಳಾದರು, ಅವರ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತ ತಿಳ್ಕೊಂಡು ಹೇಳಿ. ಬೋಸ್ ಅಲ್ಲ, ಅವರ ಹೆಸರು ಜಗದೀಶ್ ಚಂದ್ರ ಬೋಸ್, ಸಾರಿ ಜಗದೀಶ್ ಚಂದ್ರ ಬೋಸ್ ಅಂತ, ಸುಭಾಷ್ ಜಗದೀಶ್ ಚಂದ್ರ ಬೋಸ್ ಅಂತ. ಅವ್ರೇನ್ ಮಾಡಿದ್ರು, ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡು ಹಿಡಿದ್ರು ಅಂತ ತಿಳ್ಕೊಂಡು. ಏನ್ ಹೇಳಬೇಕಪ್ಪ ಎಲ್ಲದ, ಅವ್ರು ಕಂಡು ಹಿಡಿದದ್ದು ಹೊಸಾದು, ಉಪನಿಷತ್ನೊಳಗೆ ಅದನ್ನ ಇದು. ಜಗದೀಶ್ ಚಂದ್ರ ಬೋಸ್ ಎನ್ನುವ ವಿಜ್ಞಾನಿಗಳು, ಅವ್ರಿಗೆ ಪ್ರಶಸ್ತಿ ಬಂದದೇನೋ, ಅದೆಲ್ಲ ನೊಬೆಲ್ ಅದೆಲ್ಲ ಏನೋ ಬೇರೆ ಪ್ರಶಸ್ತಿ ಬಂದವ್ರಿಗೆ. ಸಸ್ಯಗಳಿಗೂ ಜೀವ ಇದೆ ಅಂತ ಕಂಡಿದಂತ. ಯಮದೇವ್ರ ಇದು ನಚಿಕೇತಾಚಾರು ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ, ಅದ್ ಹೆಂಗ ಹುಡ್ತದ ಸಾಯ್ತದೋ ಹಂಗಂತ ಅದಕ್ಕೆ ಜೀವದಂತ ಸ್ವಂತ ತಿಳಿಸಿಬಿಟ್ಟ. ನಮ್ಮವ್ರು ಓದ್ದೇ ಇದ್ದವರು ಕಾಲಾ ಚಸ್ಮಾ ಪೆಹನ್ಕೆ ಮುಗಿದವ್ರ ಕೆಲಸ. ಯಾಕೋ ಬರ್ದಾರ, ಯಾರಿಲ್ಲ ಅಂದಾರ. ನಾವು ಅವರು ಸಾಧನೆ ಮಾಡಿದ್ದು ಇಲ್ಲ ಅನ್ನಂಗಿಲ್ಲ, ಆದ್ರೆ ಅದು ಮೊದಲು ಇಲ್ಲ ಅನ್ಬೇಡ್ರಿ, ಇಷ್ಟೇ ಕೆಲಸ. ಇದನ್ನ ನೀವು ಹೇಳಿರಿ ಅಂತ ಹೇಳಿ ಒಪ್ಕೊಂಡು
ಪ್ರಶಸ್ತಿ ಇರೋವೆಲ್ಲ ಈಗ ಇದ್ದು ಹೇಳೋದು ಈಗ ಹೌದು ಗೊತ್ತಿರೋದು ಲೋಕದಲ್ಲಿ ಇವ್ರಿಗೆ ಹಾ ಗೊತ್ತಿರೋದಕ್ಕೆ ಆವಿಷ್ಕಾರ. ಹೌದು ಆವಿಷ್ಕಾರ. ಇನ್ವೆನ್ಷನ್ ಅಂದ್ರೆ ಹೊಸದಾಗಿ ಮಾಡೋದು, ಡಿಸ್ಕವರಿ ಅಂದ್ರೆ ಇದ್ದದನ್ನು ತೆಗೆಯೋದು. ಕರೆಕ್ಟ್ ಕರೆಕ್ಟ್. ಸರಿ ಮುಂದ್ ನೋಡ್ರಿ. ಆಯ್ತಾ, 6ನೇ ಮಂತ್ರ ಆಯ್ತು. ಈಗೇನಾತು ಮುಂದ ಅಂತಂದ್ರೆ ಆತು ಅಪ್ಪಗೆ ಹೇಳಿ ಹೊಂಟು ಬಿಟ್ಟ, ದೇಹ ಬಿಟ್ಟ. ಅಕ್ಷರಶಃ ದೇಹ ಬಿದ್ದೋಯ್ತು. ಸಾಮರ್ಥ್ಯ ಅವ್ರದ್ದು ಯಮನ್ ಕಡೆ ಹೋಗಂದಿಯಲ್ಲ, ಹೊಂಟೆ ಅಂತ ಹೇಳಿದ, ದೇಹ ಬಿಟ್ಟ, ಯಮನ್ ಕಡೆ ಹೊರಟು ಬಿಟ್ಟ. ನಚಿಕೇತನು ಅದೇ ದೇಹದಿಂದ ಹೋಗಿಲ್ಲ, ದೇಹ ಬಿಟ್ಟು ಹೋಗ್ಯಾನ. ದೇಹ ತಗೊಂಡ್ ಹೋಗ್ಯಾನ ಅಂತ ಮಾಡಬಾರ್ದು ಕಥಿನ. ಅದ ದೇಹದಾಗ ಹೋಗಿಲ್ಲ. ಯಾಕಂದ್ರೆ ಮುಂದಿನ ಮಂತ್ರದಾಗ ಹೇಳ್ತಾನ, ನಾ ತಿರುಗಿ ಹೋದಾಗ ನಮ್ಮಪ್ಪ ನನಗೆ ಗುರ್ತಿಸ್ಬೇಕು, ನನ್ನ ಮಗ ಇವ ನಚಿಕೇತ ಅಂತ ಗುರ್ತಿಸ್ಬೇಕು ಅಂತ ಹೇಳ. ಹಂಗ ಗುರ್ತಿಸ್ಬೇಕು ಅಂತಂದ್ರೆ ದೇಹ ಬಿಟ್ಟು ಬೇರೆ ದೇಹ ಬಂದಿರಬೇಕು. ಅದ ದೇಹದಾಗ ಗುರ್ತಿಸ್ಬೇಕು ಅಂತ ಯಾಕಂತಾರೆ, ಅದಕ್ಕೆ ಮುಂದದ ಹೇಳ್ತೇನೆ. ಸರಿ ಮುಂದೆ. ಈಗ ಅಲ್ಲಿ ಇದನ್ನ ನೋಡ್ರಿ, ಏನದು ಭಾಷ್ಯ 18ನೇ ಪುಟದೊಳಗ ಸ ಜಗಾಮ ಯಮಂ ಬಾಲೋ ಸಿಕ್ತ. ನಾ ಹೇಳಿದ್ದೆ ಭಾಷ್ಯ ನೋಡ್ರಿ ಅಂತ ನಾನು ಹೇಳಿದೆ, ನೀವು ನೋಡ್ರಿ ದಯಮಾಡಿ, ನಾ ಹೇಳುದು ಕೇಳ್ರಿ. ಸ ಜಗಾಮ ಯಮಂ ಬಾಲೋ ಬ್ರಹ್ಮಚಾರಿ ಯಮಸ್ಯತು ಪತ್ನ್ಯಾ ಸಂಪೂಜ್ಯಮಾನೋಪಿ ಜಗ್ರಾಹಾರ್ಘ್ಯಾದಿಕಂ ನತು ಆಗತೇತು ಯಮೇ ಪ್ರಾಹ ಯಮಂ ಸೋದಕಮಾಹರ. ಮೊದಲು ಈ ಭಾಷ್ಯ ಓದ್ರಿ, ಆಮೇಲೆ 6ನೇ ಮಂತ್ರ ಓದುವಂತ್ರಿ. ಸ ಜಗಾಮ ಯಮಂ ಬಾಲಃ, ಸ ಬಾಲಃ ಆ ಬಾಲಕನು ಯಮಂ ಜಗಾಮ ಯಮನ ಮನೆಗೆ ಹೋದ, ಹೋದ. ಬ್ರಹ್ಮಚಾರಿ ಹೆಂಗಿದ್ದವ ಅದನ್ನು ವರ್ಚಸ್ ಹೇಳಿಕತ್ತಾರ. ಬ್ರಹ್ಮಚಾರಿಯಾದ ಆ ಬಾಲಕನು ಯಮನ ಮನೆಗೆ ಹೋದ. ಯಮಸ್ಯತು ಪತ್ನ್ಯ ಸಂಪೂಜ್ಯಮಾನೋಪಿ ಯಮನ ಹೆಂಡತಿಯಾದ ಶ್ಯಾಮಲಾದೇವಿ ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನ ಕೊಡ್ತೀನಿ, ಒಳಗ ಬಾ ಅಂದ್ರ ಜಗ್ರಾಹಾರ್ಘ್ಯಾದಿಕಂ ನತು ತಗೊಳ್ಳಿಲ್ಲಮ್ಮ, ನಂಗೆ ಬೇಡ ನಿನ್ನ ಅರ್ಘ್ಯ ಅಂತಂದ. ಕೂತ್ಬಿಟ್ಟ ಹೊರಗ, ಮನಿ ಹೊರಗೆ ಕೂತ್ಬಿಟ್ಟ. ಯಮದೇವರು ಇದ್ದಿದ್ದಿಲ್ಲ, ಊರ್ಗ್ ಹೋಗಿದ್ರು. ಯಮದೇವರು ಬೇರೆ ಊರ್ಗ್ ಹೋಗಿದ್ರು, ಮನ್ಯಾಗ ಇದ್ದಿದ್ದಿಲ್ಲ. ಹೆಂಡತಿ ಬಂದು ಅರ್ಘ್ಯಪಾದ್ಯಗಳನ್ನು ಕೊಟ್ರೆ, ನೀನ್ ಅರ್ಘ್ಯಪಾದ್ಯ ನೀನೇ ತಗೊಂಡು ಹೋಗಿ, ನಾ ತಗೊಳಂಗಿಲ್ಲ ಅಂತ ಹೇಳಿದ ಶ್ಯಾಮಲಾಬಾಯಿಗೆ. ಹಂಗ ಹೇಳ್ಬೇಕಾಗಿತ್ತು, ಗೊತ್ತಾಗ್ತಿತ್ತು ಮುಂದ್ ಮನ್ಯಾಗ. ಆಗತೇತು ಯಮೇ ಪ್ರಾಹ, ಯಮ ಬಂದ್ರ ಅಕ್ಕಿ ಹೇಳಿದ್ಲಂತ, ಯಮಂ ಸೋದಕ ಮಾಹರ, ಅಮ್ಮ ಏನ್ರಿ ಅವನಿಗೊಂಚೂರು ಅರ್ಘ್ಯಪಾದ್ಯಾದಿಗಳನ್ನ ಕೊಡ್ರಿ. ಯಾರಿಗೆ? ನಚಿಕೇತಗ. 3 ದಿವಸ ಆದ್ಮೇಲೆ ಬಂದಂತ. 3 ದಿವಸ ಈ ನಚಿಕೇತ ಯಮದೇವ್ರ ಮನೆ ಹೊರಗೆ ಕಟ್ಟಿ ಮೇಲೆ ಉಪವಾಸ ಕೂತಿದ್ದಂತೆ, ಏನು ತಗೊಂಡಿಲ್ಲ. ಯಾಕ ಒಳಗ ಬಾ ಅರ್ಘ್ಯಪಾದ್ಯ ಕೊಡ್ತೀನಿ ಅಂತ ಕರೆದ್ರೂ ಸಹಿತೇಕ ಒಳಗ ಪ್ರವೇಶ ಮಾಡ್ಲಿಲ್ಲ ನಚಿಕೇತ. ಯಾಕೆ ಗೊತ್ತೇನು? ಮನೆಯಾಗ ಗಂಡಸರಿ ಇಲ್ಲ, ನಾ ಒಳಗ್ ಬರಂಗಿಲ್ಲ, ಹೆಣ್ಮಕ್ಳು ಒಬ್ಬಕ್ಕಿದ್ದೇವೆ, ಹೊರಗೆ ಕೊಡ್ತೀನಿ ಕೂತಿದ್ದಂತ. ಮನಿ ಯಜಮಾನ್ ಇಲ್ದ ಹೊರತು ನಾವು ಒಳಗ್ ಹೋಗೋಂಗಿಲ್ಲ. ಯಜಮಾನ್ ಕರಿಬೇಕು. ಊರ್ಗ್ ಹೋಗ್ಯಾರ, ಬರ್ಲಿ, ಬಂದ್ಮೇಲೆ ಬರ್ತೀನಿ ಅಷ್ಟೇ ಕೆಲಸ. ಮಹಾಭಾರತಗೂ ಇಂಥದ್ದೊಂದು ಕಥೆ ಬರ್ತದ್ರಿ, ಅನುಶಾಸನ ಬರೋದಾಗ ಕೊನೆಗೊಂದು ಕಥೆ ಬರ್ತದ, ಬಹಳ ಚಂದದ. ಅದಕ್ಕ ಆತು ಕೂತಿದ್ದ 3 ದಿವಸ. 3 ದಿವಸ ಉಪವಾಸ, 3 ದಿವಸ ಏನಿಲ್ಲ ಅಂದ್ಕೊಳ್ಳಿ. ಆಕಿ ಶ್ಯಾಮಲಾದೇವಿನ ಗಾಬರಿ ಆಗಿದ್ಲಿರಿ. ಯಮದೇವ್ರು ಬಂದ ಕೂಡ್ಲೆ ಹೇಳಿದ್ಲಂತ, ವೈಶ್ವಾನರ ಪ್ರವಿಶತಿ. ಈಗ ತಗೊಳ್ರಿ 6ನೇ ಮಂತ್ರ. ವೈಶ್ವಾನರ ಬಂದ್ರ, ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹಾನ್. ವೈಶ್ವಾನರ ಪ್ರವಿಶತಿ ಅತಿಥಿರ್ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರ್ವಂತಿ ಹರವೈವಸ್ವತೋದಕಂ. ವೈಶ್ವಾನರ ಪ್ರವಿಶತಿ, ವೈಶ್ವಾನರನು ಪ್ರವೇಶ ಮಾಡ್ತಾನೆ. ಅತಿಥಿ ಬ್ರಾಹ್ಮಣೋ ಗೃಹಾನ್, ಬ್ರಾಹ್ಮಣ ಅತಿಥಿಯಾಗಿ ಮನೆಗೆ ಬಂದ್ರೆ ಸಾಕ್ಷಾತ್ ಅಗ್ನಿಯೇ ಬಂದಂತೆ, ಬೇರೆ ಏನೂ ಅಲ್ಲ. ಅದಕ್ಕೆ ತಸ್ಯೈತಾಂ ಶಾಂತಿಂ ಕುರ್ವಂತಿ, ಅವರಿಗೆ ನೀವು ಶಾಂತಿಯಂತ ಉಂಟು ಮಾಡ್ರಿ. ಹರ ವೈವಸ್ವತ ಉದಕಂ, ಓ ಯಮದೇವರೇ ಅವರಿಗೆ ನೀರು ತೆಗೆದುಕೊಂಡು ಹೋಗಿ ಕೊಡ್ರಿ, ಅರ್ಘ್ಯಪಾದ್ಯಾದಿಗಳನ್ನ ಕೊಡ್ರಿ ಅಂತ ಹೇಳಿದರು. ಮತ್ತೆ ನಾಳೆ ವಿಸ್ತಾರವಾಗಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.